ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. असतो मा सद्गमय तमसो मा ज्योतिर्गमय मृत्योर्मा अमृतं गमय. ओम शांति शांति शांति. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परा. असतो मा सद्गमय तमसो मा ज्योतिर्गमय मृत्योर्मा अमृतं गमय. ओम शांति शांति शांति. ನಮ್ಮ ಪ್ರಣಾಮಗಳನ್ನು ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರ ಚರಣಗಳಲ್ಲೂ, ಅದ್ವೈತ ವೇದಾಂತಕ್ಕೆ ಅಪಾರವಾದ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀ ಶಂಕರ ಭಗವತ್ಪಾದರ ಚರಣಗಳಲ್ಲೂ ಹಾಗೂ ಎಲ್ಲ ಗುರು ಮಹಾತ್ಮರ ಚರಣಗಳಲ್ಲೂ ಅರ್ಪಿಸ್ತಾ, ಅವರ ಕೃಪೆ ನಮ್ಮನ್ನ ಆತ್ಮನಿಷ್ಠರಾಗಿ ಮಾಡ್ಲಿ ಅಂತ ಪ್ರಾರ್ಥಿಸೋಣ. ನಾವು ಕಳೆದ 4 ಉಪನ್ಯಾಸಗಳಲ್ಲಿ ಶಂಕರಾಚಾರ್ಯರ ಜೀವನ ಹೇಗಿತ್ತು ಅಂತ ಒಂದು ಸಂಕ್ಷಿಪ್ತ ನೋಟವನ್ನ ಮೊದಲನೇ ಉಪನ್ಯಾಸದಲ್ಲಿ ನೋಡಿದ್ವಿ. ಮತ್ತೆ 2ನೇ ಉಪನ್ಯಾಸದಲ್ಲಿ ಈ ಒಂದು ಶಂಕರರ ಮನೀಷಾ ಪಂಚಕಂ ಅದರ ಒಂದೊಂದು ಶ್ಲೋಕವನ್ನ ತೆಗೆದುಕೊಳ್ತಾ ಬರ್ತಾ ಮಿಕ್ಕಿದ್ದ ಉಪನ್ಯಾಸಗಳಲ್ಲಿ ಈಗ ಶಂಕರರು ಕೇಳಿದಂತಹ ಪ್ರಶ್ನೆಗಳು ಜೊತೆಯಲ್ಲಿ ಶಂಕರರಿಗೆ ಚಾಂಡಾಲರು ಕೇಳಿದಂತಹ ಪ್ರಶ್ನೆಗಳು, ಆಮೇಲೆ ಶಂಕರರು ನೀಡಿದಂತ ಉತ್ತರಗಳು, ಆ 5 ಶ್ಲೋಕಗಳಲ್ಲಿ 3 ಶ್ಲೋಕಗಳನ್ನ ಮುಗಿಸಿದೀವಿ. ಇವತ್ತು 4ನೆಯ ಶ್ಲೋಕವನ್ನ ತೆಗೆದುಕೊಳ್ತಾ ಇದ್ದೀವಿ. ಒಂದು ಪ್ರೆಸೆಂಟೇಶನ್ ಅನ್ನ ಶೇರ್ ಮಾಡ್ತೀನಿ. ಸೊ 3ನೇ ಶ್ಲೋಕವನ್ನ ಬ್ರೀಫ್ ಆಗಿ ನೋಡ್ಬಿಟ್ಟು ಹಾಗೆ ನಾವು ಇಂದಿನ ಶ್ಲೋಕಕ್ಕೆ ಬರೋಣ. ಕಾಣಿಸ್ತಾ ಇದೆಯಾ ಪ್ರೆಸೆಂಟೇಶನ್? ಓಕೆ. ಸೊ ಇವತ್ತಿನ 4ನೇ ಶ್ಲೋಕಕ್ಕೆ ನಾವು ಯೋಗಿ ಯಾರು ಅಂತ ವಿವರಿಸ್ತಾ ಇದ್ದಾರೆ ಶಂಕರರು ಅಂತ ಕೂಡ ಆ ಒಂದು ದೃಷ್ಟಿಕೋನದಿಂದನೂ ನೋಡ್ಬೋದು. ಇದುವರೆಗೂ ಶಂಕರರು ಚಾಂಡಾಲರ ಭೇಟಿ ಹೇಗ್ ಮಾಡಿದ್ರು, ಶಂಕರರು ತಮ್ಮ ಶಿಷ್ಯರೊಂದಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿಯಲ್ಲಿ ಹೊರಗೆ ಬರ್ತಾ ಇರುವಂತ ಪ್ರಸಂಗದಲ್ಲಿ ಒಬ್ಬ ಚಾಂಡಾಲ, ಅಂದ್ರೆ ಈಗಿನ ಕಾಲದಲ್ಲಿ ಕೀಳು ಜಾತಿಗೆ ಸೇರಿದಂತವ್ರು ಅಂತ ನಾವು ಅನ್ಕೋಬಹುದು. ಸೊ ಚಾಂಡಾಲರು 4 ನಾಯಿಗಳ ಜೊತೆಯಲ್ಲಿ ಎದುರಾದಾಗ ಶಂಕರರು ಗಚ್ಚ ಗಚ್ಚ ಅಂತ ಹೇಳಿದ್ರು ಅಂತ ಅವರ ಒಂದು
ಕಥೆಯಲ್ಲಿ ಬರುತ್ತೆ. ಶಂಕರರು ಹೇಳಿರ್ಬೋದು, ಅಥವಾ ಅವ್ರ ಶಿಷ್ಯರು ಹೇಳಿರ್ಬೋದು, ಅಥವಾ ಕೆಲವೊಮ್ಮೆ ಎಲ್ಲರಿಗೂ ಏನೋ ಒಂದು ಸಂದೇಶವನ್ನ ಮುಟ್ಸೋದಕ್ಕೋಸ್ಕರ ಈ ಪ್ರಸಂಗವನ್ನ ಚಿತ್ರೀಕರಣ ಕೂಡ ಮಾಡಿರ್ಬೋದು. ಸೊ ಇದರಲ್ಲಿ ಶಂಕರರು ಏನ್ ಹೇಳ್ತಾರೆ ಅಂದ್ರೆ ಪಕ್ಕಕ್ಕೆ ಸರಿ ಅಂತ ಹೇಳ್ತಾ ಇದ್ದಾರೆ ಚಾಂಡಾಲನಿಗೆ. ಆಗ ಚಾಂಡಾಲ ಪಕ್ಕಕ್ಕೆ ಸರಿಯೋದ್ರ ಬದಲು 3 ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲನೇ ಪ್ರಶ್ನೆಯಲ್ಲಿ ಅವ್ರು ಹೇಳ್ತಾರೆ, ಅನ್ನಮಯಾತ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ಯತಿವರ ದೂರೀಕರ್ತುಂ ವಾಂಛಸಿ ಕಿಂ ಬ್ರೂಹಿ ಗಚ್ಚ ಗಚ್ಚ ಇತಿ. ಬಹಳ ದೊಡ್ಡ ವಿಪ್ರರ ಹಾಗೆ ಕಾಣಿಸ್ತಾ ಇದ್ದೀರಾ ನೀವು, ದೊಡ್ಡ ಸನ್ಯಾಸಿಗಳು. ಆದ್ರೆ ನೀವು ಪಕ್ಕಕ್ಕೆ ಸರಿ, ಗಚ್ಚ ಗಚ್ಚ ಅಂತ ಪಕ್ಕಕ್ಕೆ ಸರಿ ಅಂತ ಹೇಳಿದಾಗ ಈ ನನ್ನ ಅಶುದ್ಧವಾದಂತ ಅನ್ನಮಯ ಕೋಶ ನಿಮ್ಮ ಅಶುದ್ಧವಾದಂತ ಅನ್ನಮಯ ಕೋಶದಿಂದ ದೂರ ಹೋಗ್ಬೇಕು ಅಂತ ನಿಮ್ಮ ಅರ್ಥನೋ, ಅಥವಾ ನಿಮ್ಮಲ್ಲಿ ಇರುವಂಥ ಎಲ್ಲೆಲ್ಲೂ ಹರಡಿರುವಂತಹ ಸರ್ವವ್ಯಾಪಿಯಾಗಿರುವಂತಹ ಆತ್ಮ ನನ್ನಲ್ಲೂ ಇರುವಂತಹ ಅದೇ ಆತ್ಮದಿಂದ ದೂರ ಹೋಗ್ಬೇಕು ಅಂತನೋ ನಿಮ್ಮ ಅರ್ಥ ಏನು? ಗಚ್ಚ ಗಚ್ಚ ಅಂತ ಯಾವುದನ್ನ ಕುರಿತು ಹೇಳ್ತಾ ಇದ್ದೀರಾ ಮುನಿವರ ಹೇಳಿ ಅಂತ ಮೊದಲನೇ ಪ್ರಶ್ನೆಯಲ್ಲಿ ಕೇಳ್ತಾರೆ. ಎರಡನೇ ಪ್ರಶ್ನೆಯಲ್ಲಿ ಕೇಳ್ತಾರೆ, ಕಿಂ ಗಂಗಾಂಬುನಿ ಬಿಂಬಿತೇಂಬರಮಣೌ ಚಾಂಡಾಲ ವಾಟಿ ಪಯಃ ಪೂರೇಚ ಅಂತರಂ ಅಸ್ತಿ ಕಾಂಚನ ಘಟಿ ಮೃತ್ ಕುಂಭಯೋರ್ ವಾ ಅಂಬರೆ. ಅಂದ್ರೆ ಸೂರ್ಯ ಈ ಪವಿತ್ರವಾದ ಗಂಗಾ ನದಿಯಲ್ಲಿ ಪ್ರತಿಬಿಂಬಿತವಾದ್ರು, ಅಥವಾ ಚಾಂಡಾಲರ ಬೀದಿಯಲ್ಲಿ ಇರುವಂತಹ ಗಲೀಜು ನೀರಿನ ಒಂದು ಕೊಳದಲ್ಲಿ ಪ್ರತಿಬಿಂಬಿತವಾದ್ರು, ಆಕಾಶದಲ್ಲಿ ಇರುವಂತಹ ಸೂರ್ಯನ ಕಾಂತಿ ಏನಾದ್ರೂ ಕುಗ್ಗುತ್ತಾ, ಅಥವಾ ಒಂದು ಚಿನ್ನದ ಕೊಡದಲ್ಲಿರುವಂತಹ ಆಕಾಶ ಏನಾದ್ರೂ ಮಣ್ಣಿನ ಕೊಡದಲ್ಲಿ ಇರುವಂತಹ ಆಕಾಶಕ್ಕಿಂತ ಅದು ಹೆಚ್ಚಿನ ಗುಣಮಟ್ಟದ್ದ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಆತ್ಮ ಯಾವ ದೇಹದಲ್ಲಿದ್ರೂ ಆತ್ಮ ಒಂದೇ ತಾನೆ, ಆತ್ಮ ನಿಷ್ಕಳಂಕ ಅಲ್ವಾ ಅಂತ ನೆನಪು ಮಾಡ್ತಾ ಇದ್ದಾರೆ. ಮತ್ತೆ ಮೂರನೇ ಪ್ರಶ್ನೆಯನ್ನ ಕೇಳ್ತಾರೆ, ಪ್ರತ್ಯಗ್ ವಸ್ತು ನಿಸ್ತರಂಗ ಸಹಜ ಆನಂದ ಅವಬೋಧ ಅಂಬುಧವು ವಿಪ್ರೋ ಅಯಂ ಶ್ವಪಚೋ ಅಯಂ ಇತಿ ಅಪಿ ಮಹಾನ್ ಕೋ ಅಯಂ ವಿಭೇದ ಭ್ರಮಃ ಅಂತ ಕೇಳ್ತಾ ಇದ್ದಾರೆ. ಈಗ ನೀವು ಮಹಾಜ್ಞಾನಿ ಅಂತ ಕೇಳಿದೀನಿ ನಾನು. ನೀವು ಮಹಾಜ್ಞಾನಿ ಅಂತ ಹೇಳಿದ್ಮೇಲೆ ಜೀವನ್ಮುಕ್ತರು ಅಂತಂದ್ಮೇಲೆ ನೀವು ಒಂದು ತರಂಗವೇ ಇಲ್ಲದೆ ಇರುವಂತಹ ಅದ್ವೈತ ಆನಂದದ ಸಾಗರದಲ್ಲಿ ಲೀನವಾಗ್ಬಿಟ್ಟಿದ್ದೀರಾ. ಅಲ್ಲಿ ಒಂದು ಅಲೆ ಕೂಡ ಹೇಳೋದಿಲ್ಲ. ಅಂದ್ರೆ ಎರಡನೆಯ ವಸ್ತು ಅಂತ ಅನ್ನಿಸ್ಕೊಳ್ಳೋದಕ್ಕೆ ದೇರ್ ಇಸ್ ನೋ ಅದರ್. ಅಂಥ ಒಂದು ಸಾಗರದಲ್ಲಿ ಲೀನವಾದ್ಮೇಲೆ, ಬ್ರಹ್ಮಜ್ಞಾನಿ ಆದ್ಮೇಲೆ, ನಾನು ಬ್ರಾಹ್ಮಣ, ನಾನು ಹೆಚ್ಚು, ನೀನು ಚಾಂಡಾಲ, ನೀನು ಕೀಳು ಅನ್ನೋ ಒಂದು ಭೇದ ಭಾವ, ಆ ಒಂದು ಭ್ರಮೆ ಅಥವಾ ಆ ಮಾಯೆಯ ಅಲೆ ಹೇಗೆ ಎತ್ತು ನಿಮ್ಮ ಮನಸ್ಸಿನಲ್ಲಿ ಅಂತ ಒಂದು ಯೋಚನೆ ಕೂಡ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಸೊ 3 ಪ್ರಶ್ನೆಲೂ ಅವ್ರು ಏನ್ ಮಾಡ್ತಾ ಇದ್ದಾರೆ, ಶಂಕರಾಚಾರ್ಯರಿಗೆ ನೆನಪು ಮಾಡ್ತಾ ಇದ್ದಾರೆ. ಬ್ರಹ್ಮಜ್ಞಾನಿ ಅಂದ್ರೆ ಏನು, ಬ್ರಹ್ಮಜ್ಞಾನ ಅಂದ್ರೆ ಏನು, ಆತ್ಮಜ್ಞಾನ ಅಂದ್ರೆ ಏನು, ಆತ್ಮಜ್ಞಾನಿಯ ಅಂತರಂಗ ಹೇಗಿರುತ್ತೆ ಅಂತ ಎಲ್ಲ ಅವ್ರಿಗೆ ನೆನಪು ಮಾಡ್ತಾ ಇದ್ದಾರೆ. ಆತ್ಮದ ಗುಣಗಳೇನು ಎಲ್ಲವೂ ನೆನಪು ಮಾಡ್ತಾ ಇದ್ದಾರೆ. ಆಗ ತಕ್ಷಣ ಶಂಕರಾಚಾರ್ಯರಿಗೆ ಗೊತ್ತಾಗುತ್ತೆ, ಎದುರುಗಡೆ ನಿಂತಿರುವಂತ ಚಾಂಡಾಲ ಸಾಮಾನ್ಯ ಮನುಷ್ಯನಲ್ಲ, ಎಲ್ಲೋ ಶಿವನೇ ಆ ರೂಪವನ್ನ ತಾಳಿ ಬಂದಿರಬೇಕು ನನಗೆ ಒಂದು ಉಪದೇಶ ಮಾಡೋದಕ್ಕಾಗಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ 5 ಶ್ಲೋಕಗಳನ್ನ ಹೇಳ್ತಾರೆ.
ಅದರಲ್ಲಿ ನಾನು 3ನೇ ಶ್ಲೋಕ ಅಂದ್ರೆ ಹಿಂದಿನ ಒಂದು ಸೆಷನ್ ಅಲ್ಲಿ ಮಾಡಿದ ಶ್ಲೋಕ ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದೀನಿ, ಸ್ಮಾಲ್ ರಿವಿಷನ್ ಮಾಡೋದಕ್ಕೆ. ಅದಾದ್ಮೇಲೆ ಹಿಂದಿನ ಶ್ಲೋಕಕ್ಕೆ ಬರೋಣ. ಸೊ ಈ ಶ್ಲೋಕದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಶಶ್ವನ್ನಶ್ವರಮೇವ ವಿಶ್ವಮಖಿಲಂ ನಿಶ್ಚಿತ್ಯ ವಾಚಾ ಗುರೋಃ ನಿತ್ಯಂ ಬ್ರಹ್ಮ ನಿರಂತರಂ ವಿಮೃಶತ ನಿರ್ವ್ಯಾಜ ಶಾಂತಾತ್ಮನಾ ಭೂತಂ ಭಾವಿ ಚ ದುಷ್ಕೃತಂ ಪ್ರದಹತ ಸಂವಿನ್ಮಯೇ ಪಾವಕೆ ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುರ್ ಇತ್ಯೇಷಾ ಮನೀಷಾ ಮಮ. ಅಂದ್ರೆ ಹೇಳ್ತಾ ಇದ್ದಾರೆ, ಸದ್ಗುರು ಕೊಟ್ಟಂತ ಉಪದೇಶ ಏನು ಶಿಷ್ಯನಿಗೆ? ಸದ್ಗುರು ಹೇಳಿದ್ರು, ಶಶ್ವನ್ ನಶ್ವರಂ ಏವ ವಿಶ್ವಮಖಿಲಂ. ಈ ವಿಶ್ವ, ಇಡೀ ಸೃಷ್ಟಿ ಎಲ್ಲವೂ ಕೂಡ ನಶ್ವರ, ಇಟ್ ಇಸ್ ಟೆಂಪ್ರರಿ. ಅದು ಸದಾ ಇರೋಂಥದ್ದಲ್ಲ, ಸದಾ ಬದಲಾಗ್ತಾ ಇರುತ್ತೆ. ಅದಕ್ಕೆ ಹುಟ್ಟಿದೆ, ಸಾವಿದೆ. ಆದ್ರಿಂದ ಅದ್ರ ಮೇಲೆ ನೀನು ಆನಂದಕ್ಕೆ ಅವಲಂಬಿತವಾಗಬೇಡ. ಆದ್ರೆ ನಿನ್ಗೆ ಅಲ್ಲಿಂದ ಶಾಶ್ವತವಾದಂತ ಆನಂದ ಸಿಗೋದಿಲ್ಲ ಅಂತ ನಿಶ್ಚಿತ್ಯ ವಾಚಾ ಗುರೋಹು ಬಹಳ ಖಡಾಖಂಡಿತವಾಗಿ ಹೇಳ್ಬಿಟ್ರು ಸದ್ಗುರು. ಅದನ್ನ ಕೇಳಿದಂತ ಶಿಷ್ಯ ಏನ್ ಮಾಡ್ದ, ನಿತ್ಯಂ ಬ್ರಹ್ಮ ನಿರಂತರಂ, ನಿತ್ಯವಾದಂತ ಸತ್ಯವಾದಂತ ಬದಲಾಗದಂತ ಹುಟ್ಟಿಲ್ಲದ ಸಾವಿಲ್ಲದ ಬ್ರಹ್ಮತತ್ವವನ್ನ ನಿರಂತರವಾಗಿ ವಿಮೃಶತ, ಅದರ ಮೇಲೆ ಧ್ಯಾನವನ್ನ ಮಾಡ್ತಾ, ನಿಧಿಧ್ಯಾಸವನ್ನ ಮಾಡ್ತಾ, ನಿರ್ವ್ಯಾಜ, ಅವನ ಮನಸ್ಸಿನಲ್ಲಿ ಒಂದು ಸ್ವಲ್ಪನೂ ದ್ವಂದ್ವದ ಅಲೆನೂ ಏಳಬಾರ್ದು, ಶಾಂತ ಆತ್ಮನ, ಅವನ ಚಿತ್ತವನ್ನ ಅಷ್ಟು ಶಾಂತವಾಗಿ ಇಟ್ಕೊಂಡಿದ್ದ. ಆಗ ಏನಾಯ್ತು, ಅವನಲ್ಲಿ ಆತ್ಮಜ್ಞಾನ ಮೂಡಿ ಅವನು ಆತ್ಮನಿಷ್ಠನಾಗಿ ಭೂತಂ ಭಾವಿಚ ದುಷ್ಕೃತಂ. ಭೂತಂ ಅಂತ ಹೇಳಿದ್ರೆ ಸಂಚಿತ ಕರ್ಮದ ಗಂಟು, ಇಡೀ ಗಂಟು, ಭಾವಿ ಆಗಾಮಿ ಕರ್ಮದ ಇಡೀ ಗಂಟು, ಜೊತೆಗೆ ದುಷ್ಕೃತ ಅಂತ ಇಲ್ಲಿ ಕೊಟ್ಟಿರೋದು ಸುಕೃತ ಅಂತನೂ ನಾವು ಸೇರಿಸ್ಕೋಬೇಕು. ಸೊ ದುಷ್ಕೃತ ಸುಕೃತ, ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳು ಏನೇನೆಲ್ಲ ಮಾಡಿದ್ದ ಅವನು, ಅದರ ಫಲ ಎಲ್ಲವೂ ಸೇರ್ಕೊಂಡು ಸಂವಿನ್ಮಯೇ, ಈ ಜ್ಞಾನದ ಪಾವಕೆ ಅಗ್ನಿಯಲ್ಲಿ, ಜ್ಞಾನದ ಜ್ವಾಲೆಯಲ್ಲಿ ಪ್ರದಹತ, ಸುಟ್ಟು ಬೂದಿ ಆಗೋಯ್ತು. ಆಮೇಲೆ ಆ ಜ್ಞಾನಿ ಏನ್ ಮಾಡ್ದ, ಜೀವನ್ ಮುಕ್ತ ಏನ್ ಮಾಡ್ದ, ಸ್ವಲ್ಪ ಪ್ರಾರಬ್ಧದ ಲೇಷ ಯಾವುದಕ್ಕಿರುತ್ತೆ, ದೇಹದ ಮೇಲೆ ಅದರ ಪ್ರಭಾವ ಇರ್ಬೋದು. ದೇಹಕ್ಕೆ ಏನಾದ್ರು ಆಗು ಹೋಗುಗಳಾಗ್ಬೋದು, ಅದಕ್ಕೇನಾದ್ರು ಸ್ವಲ್ಪ ಕಾಯಿಲೆ ಕಸಾಲೆಗಳು ಬರ್ಬೋದು, ಆತರ ದೇಹಕ್ಕೆ ಏನೇನು ಬರ್ಬೋದೋ ಅಂತದ್ ಬಂದಾಗ್ಲೂ ಜ್ಞಾನಿಯ ಮನಸ್ಸು ಹೇಗಿರುತ್ತೆ, ಅದೇ ಆನಂದ, ಅದೇ ನಿರ್ಮಲತೆ, ಅದೇ ಪರಾಶಾಂತಿ ಹಾಗೆ ಇರುತ್ತೆ. ಆಗ ಜ್ಞಾನಿ ಏನ್ ಮಾಡ್ತಾನೆ, ಪ್ರಾರಬ್ಧ ನೀನ್ ಮಾಡ್ಬೇಕಾಗಿರೋ ಕೆಲಸ ಮಾಡ್ಕೋ ಅಂತ ಹೇಳಿ ತನ್ನ ದೇಹವನ್ನ ಪ್ರಾರಬ್ಧಕ್ಕೆ ಸಂತೋಷವಾಗಿ ಶಾಂತವಾಗಿ ಅರ್ಪಿಸ್ತಾನೆ ಅಂತ ಹೇಳಿದ್ರೆ ಪ್ರಾಣವನ್ನ ತೆಕ್ಕೊಂಡ್ಬಿಡ್ತಾನೆ ಅಂತಲ್ಲ. ಪ್ರಾರಬ್ಧದಿಂದ ಏನೇನು ಈ ದೇಹಕ್ಕಾಗ್ಬೇಕು, ನಾವು ರಮಣರ ಜೀವನ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಕ್ಯಾನ್ಸರ್ ಬಂತು, ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂತು, ಆದ್ರೆ ಅವರ ಆನಂದ, ಅವರ ಒಳಗಿರುವಂತಹ ಕರುಣಾರಸ ಯಾವುದು ಕೂಡ ಸ್ವಲ್ಪನೂ ಕುಂದಲಿಲ್ಲ. ದೇಹವನ್ನ ಕೊಟ್ಬಿಡ್ತಾರೆ ಪ್ರಾರಬ್ಧಕ್ಕೆ. ಆಯ್ತು, ತನ್ನ ಕೆಲಸ ಏನಿದೆಯೋ ಈ ಜೀವನದಲ್ಲಿ ಪ್ರಾರಬ್ಧ ಕರ್ಮ ಯಾವ್ದು ಬಂದ್ಬಿಟ್ಟಿದೆಯೋ, ಹಿಂದಿರುಗದೆ ಇರುವಂತ ಬಾಣದಂತೆ ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ಲಿ. ಆದ್ರೆ ಅಂತರಂಗದಲ್ಲಿ ಪ್ರಾರಬ್ಧ ಕರ್ಮದ ಸ್ವಲ್ಪನೂ ಪ್ರಭಾವ ಇರೋದಿಲ್ಲ. ಅದನ್ನ ಸ್ವವಪೂರ್, ತಮ್ಮ ದೇಹವನ್ನ ಪ್ರಾರಬ್ಧಕ್ಕೆ ಅರ್ಪಿಸ್ಬಿಟ್ಟ ಮಹಾಜ್ಞಾನಿ ಅವನು ಚಾಂಡಾಲನಾದರೇನಂತೆ, ವಿಪ್ರನಾದನೇನಂತೆ, ಖಂಡಿತ ಅವನು ಸದ್ಗುರು. ಇತ್ಯೇಷ ಮನೀಷಾ ಮಮ, ಇದು ನನ್ನ ಖಡಾಖಂಡಿತವಾದಂತ ಜ್ಞಾನ ಅಂತ ಹೇಳಿದ್ರು. ಇದನ್ನ ನಾವು ಡೀಟೇಲ್ಡ್ ಆಗಿ ನೋಡಿದ್ವಿ.
3ನೇ ಶ್ಲೋಕದಲ್ಲಿ ಹಿಂದಿನ ಸೆಷನ್ ಅಲ್ಲಿ, ಅದರಿಂದ ಬಹಳ ಡೀಟೇಲ್ಸ್ಗೆ ಹೋಗೋದು ಬೇಡ. ಇವತ್ತಿನ ಶ್ಲೋಕ ಲೀಡ್ ಅಂಡ್ ಫಾಲೋ ಮಾಡ್ಬೋದು. ನಾ ಒಂದ್ಸಲ ಅರ್ಧ ಲೈನ್ ಹೇಳ್ತೀನಿ, ಮತ್ತೆ ಜೊತೆಯಲ್ಲಿ ಹೇಳೋಣ, ಮತ್ತೆ ಇನ್ನರ್ಧ ಲೈನ್ ಹೇಳ್ತೀನಿ, ಸೊ ದಟ್ ನಮಗೂ ಒಂಚೂರು ಫೆಮಿಲಿಯರ್ ಆಗುತ್ತೆ. ಯಾತಿರ್ಯಂಗ ನರ ದೇವತಾಭಿಃ ಯಾತಿರ್ಯಂಗ್ ನರ ದೇವತಾಭಿಃ ಅಹಂ ಇತಿ ಅಂತಸ್ಫುಟ ಗೃಹ್ಯತೆ ಅಹಂ ಇತಿ ಅಂತಸ್ಫುಟ ಗೃಹ್ಯತೆ ಯದ್ಭಾಸ ಹೃದಯಾಕ್ಷ ದೇಹ ವಿಷಯ ಯದ್ಭಾಸ ಹೃದಯಾಕ್ಷ ದೇಹ ವಿಷಯ ಭಾಂತಿ ಸ್ವತೋ ಅಚೇತನಾಃ ಭಾಂತಿ ಸ್ವತೋ ಅಚೇತನಾಃ ತಾಂ ಭಾಸ್ಯೈಃ ಪಿಹಿತ ಅರ್ಕಮಂಡಲ ಸ್ವತಾಂ ಭಾಸ್ಯೈಃ ಪಿಹಿತ ಅರ್ಕಮಂಡಲ ನಿಭಾಂ ಸ್ಫೂರ್ತಿಂ ಸದಾ ಭಾವಯನ್ ನಿಭಾಂ ಸ್ಫೂರ್ತಿಂ ಸದಾ ಭಾವಯನ್ ಯೋಗಿ ನಿರ್ವೃತ ಮಾನಸೋ ಹಿ ಗುರುಃ ಯೋಗಿ ನಿರ್ವೃತ ಮಾನಸೋ ಹಿ ಗುರುಃ ಇತಿ ಏಷಾ ಮನೀಷಾ ಮಮ ಇತಿ ಏಷಾ ಮನೀಷಾ ಮಮ. ಸೊ ಇದರಲ್ಲಿ ಯೋಗಿ ಅಂದ್ರೆ ಯಾರು? ಕೊನೆ ಸಾಲಲ್ಲಿ ನಾವು ನೋಡ್ತೀವಿ ಯೋಗಿ ಅಂತ ಬರ್ತಾ ಇದೆ. ಸೊ ಯೋಗಿ ಅನ್ನೋದನ್ನ ಈ ಶ್ಲೋಕದಲ್ಲಿ ಮೊದಲು ಸಾಧಕ ಅಂತ ಕೂಡ ಬಳಸಿದ್ದಾರೆ ಶಂಕರರು. ಅದಾದ್ಮೇಲೆ ಜ್ಞಾನಿ ಅಂತ ಕೂಡ ಬಳಸಿದ್ದಾರೆ. ಸೊ ಇದರ ಅರ್ಥವನ್ನ ಹಾಗೆ ನೋಡ್ತಾ ಕೂಡ ಹೋಗ್ಬೋದು. ಬೇಸಿಕ್ಲಿ ಇದರಲ್ಲಿ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯೋಗಿ ಆದವನು ಅವನ ಮನಸ್ಸು ನಿರ್ವೃತ್ತ ಮಾನಸ್ಸು, ಅವನ ಮನಸ್ಸಿನಲ್ಲಿ ಅನಾವಶ್ಯಕವಾದಂತ ವೃತ್ತಿಗಳು ಬರೋದಿಲ್ಲ. ವೃತ್ತಿಗಳು ಅಂದ್ರೆ ಯೋಚನೆಗಳು, ಭಾವನೆಗಳು, ಬೇಡದೇ ಇರುವಂತ ಯೋಚನೆಗಳು, ಭಾವನೆಗಳು ಬರೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದು ದಿನಕ್ಕೆ 70,000ದಿಂದ 50,000 ಯೋಚನೆಗಳು ಬರುತ್ತೆ ಅಂತ ನ್ಯೂರಾಲಜಿಸ್ಟ್ ಹೇಳ್ತಾರೆ. ಆದ್ರೆ ಜ್ಞಾನಿಗೆ ಯಾವ ಕೆಲಸಕ್ಕೆ ಏನಾದ್ರೂ ಯೋಚನೆ ಬೇಕಿದ್ರೆ ಮಾತ್ರ ಬರುತ್ತೆ, ಇಲ್ಲದೆ ಹೋದ್ರೆ ದ ಮೈಂಡ್ ಇಸ್ ವೆರಿ ಸ್ಟಿಲ್. ಸೊ ಯೋಗಿಯ ಮನಸ್ಸು ನಿರ್ವೃತ, ವೆರಿ ರಿಲ್ಯಾಕ್ಸ್ಡ್. ಸದಾ ಸ್ಫೂರ್ತಿಂ ಸದಾ ಭಾವಯನ್, ಅವನ ಗಮನ ಎಲ್ಲಿರುತ್ತೆ, ಅವನ ಅರಿವೆಲ್ಲಿರುತ್ತೆ? ಸ್ಫೂರ್ತಿಂ ಅಂದ್ರೆ ಚೈತನ್ಯದ ಮೇಲಿರುತ್ತೆ. ನನ್ನ ನಿಜ ಸ್ವರೂಪ ಚೈತನ್ಯ ಅನ್ನೋದ್ರ ಮೇಲೆ ಅವನ ಮನಸ್ಸಿರುತ್ತೆ. ಮತ್ತೆ ಅವನಿಗೆ ಆಗ್ತಾ ಇರೋವಂತ ಒಂದು ಮಾಯೆಯ ಫೆನಾಮಿನನ್ ಅಂತ ಹೇಳ್ಬೋದು. ಮಾಯೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ಬಹಳ ಡೀಪ್ ಇನ್ಸೈಟ್ ಇರುತ್ತೆ ಜ್ಞಾನಿಗೆ. ಎಂತ ಇನ್ಸೈಟು ಅಂತ ನಾವು ಹೇಳಿದ್ರೆ, ಯಾ ತಿರ್ಯಂಗ್ ನರ ದೇವತಾಭಿಹಿ, ತಿರ್ಯಂಗ್ ಅಂತ ಹೇಳಿದ್ರೆ ಪ್ರಾಣಿ, ನರ ಅಂದ್ರೆ ಮನುಷ್ಯ, ದೇವತಾಭಿಹಿ ಅಂದ್ರೆ ದೇವತೆಗಳು ಕೂಡ, ಅವರಲ್ಲಿ ಅಂತಸ್ಫುಟ ಗೃಹ್ಯತೆ, ಒಳಗೆ ಒಂದು ಸ್ಫುಟವಾಗುತ್ತೆ. ಏನ್ ಸ್ಫುಟವಾಗತ್ತೆ? ನಾನಿದ್ದೀನಿ, ನಾನು ನಾನು ಅನ್ನೋ ಒಂದು ಅರಿವು, ಕಾನ್ಷಿಯಸ್ನೆಸ್, ಅದು ಸ್ಫುಟವಾಗತ್ತೆ ಒಳಗಡೆ ಚೈತನ್ಯ. ಐ ಆಮ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ. ಐ ಅಂತ ಹೇಳಿದ್ರೆ ಕಾನ್ಷಿಯಸ್ನೆಸ್, ಆಮ್ ಅಂತ ಹೇಳಿದ್ರೆ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಚೈತನ್ಯ ಮತ್ತು ಇರುವಿಕೆ, ಅರಿವು ಮತ್ತು ಇರುವಿಕೆ. ಸೊ ಪ್ರತಿಯೊಬ್ಬರಿಗೂ ನಾನಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಸಂಶಯ ಇಲ್ಲ. ಇದೀನಿ ಅಂತ ಈ ಕ್ಷಣದಲ್ಲಿ ನಾನು 1 ನಿಮಿಷ ಕಣ್ಣನ್ನ ಮುಚ್ಕೊಳ್ಳಿ, ನಾನಿಲ್ಲ ಅಂತ ಯಾರಿಗೂ ಅನ್ಸೋದಿಲ್ಲ. ನಾನಿದ್ದೀನಿ ಅನ್ನೋದು ಇಟ್ ಇಸ್ ಅನ್ ಇಂಟ್ಯೂಟಿವ್ ಡೈರೆಕ್ಟ್ ನಾಲೆಡ್ಜ್. ಸೊ ಈ ಒಂದು ಒಳಗಡೆ ಇರುವಂತಹ ಚೈತನ್ಯ, ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಅಥವಾ ಚಿದಾಭಾಸ,
ಅದರಿಂದ ಏನಾಗ್ತಾ ಇದೆ, ಯದ್ಭಾಸ ಹೃದಯಾಕ್ಷ ದೇಹ ವಿಷಯ, ಅದು ಮನಸ್ಸು, ಬುದ್ಧಿ ಮತ್ತೆ ದೇಹ, ಇಂದ್ರಿಯಗಳು, ಹೊರಗಿನ ಪ್ರಪಂಚ, ಭಾಂತಿ ಎಲ್ಲವನ್ನು ಕೂಡ ಇಟ್ ಇಸ್ ಇಲ್ಯೂಮಿನೇಟಿಂಗ್, ಎಲ್ಲವನ್ನು ಬೆಳಗ್ತಾ ಇದೆ. ಆದ್ರೆ ಈ ಎಲ್ಲ ಉಪಾಧಿಗಳು ನಮಗೆ ದೇಹ, ಮನಸ್ಸು, ಬುದ್ಧಿ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ನಮ್ಮ ಉಪಾಧಿಗಳು. ಈ ಉಪಾಧಿಗಳು ತಮ್ಮನ್ ತಾವೇ ನಾವು ನೋಡಿದ್ರೆ ಅಚೇತನ, ಅದು ಜಡ, ಅದಕ್ಕೆ ತನ್ನದೇ ಆದ ಚೈತನ್ಯ ಇಲ್ಲ. ಆದ್ರೆ ಆತ್ಮದ ಚೈತನ್ಯ, ಆತ್ಮ ಜ್ಯೋತಿಯಿಂದ ಅದು ಬೆಳಗಿ ಜೀವಂತವಾಗಿರೋ ಹಾಗೆ ಕಾಣಿಸುತ್ತೆ. ಭಾಂತಿ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅದು. ತಾಂ ಭಾಸ್ಯೈಹಿ ಪಿಹಿತ ಅರ್ಕಮಂಡಲ ನಿಭಾಂ ಸ್ಫೂರ್ತಿಂ ಸದಾ ಭಾವಯನ್. ಅಂದ್ರೆ ಈ ಮನಸ್ಸಿಗೆ ಯಾವ ಆತ್ಮ ಬೆಳಕನ್ನ ನೀಡ್ತಾ ಇದೆಯೋ ಆ ಆತ್ಮವನ್ನೇ ಈ ಮನಸ್ಸು ಮುಚ್ಚಿಬಿಡ್ತಾ ಇದೆ. ಹೇಗ್ ಮುಚ್ತಾ ಇದೆ? ಒಂದು ಆಕಾಶದಲ್ಲಿ ಸೂರ್ಯನನ್ನ ಮೋಡ ಬಂದು ಮುಚ್ಚಿಬಿಡುತ್ತಲ್ಲ, ಆ ರೀತಿ ಮನಸ್ಸೇ ಅದಕ್ಕೆ ಬೆಳಕನ್ನ ನೀಡ್ತಾ ಇರುವಂತ, ಚೈತನ್ಯವನ್ನ ನೀಡ್ತಾ ಇರುವಂತ ಆತ್ಮವನ್ನ ಮುಚ್ತಾ ಇದೆ. ಈ ಒಂದು ಮಾಯೆಯ ಫೆನಾಮಿನನ್, ಇದ್ರ ಬಗ್ಗೆ ಯೋಗಿಗೆ ಸಂಪೂರ್ಣ ಇನ್ಸೈಟ್ ಇದೆ. ಅದರ ಬಗ್ಗೆ ಅವನು ಆಳವಾದ ಜ್ಞಾನವನ್ನ ಪಡ್ಕೊಂಡಿದ್ದಾನೆ. ಅದನ್ನ ತಿಳ್ಕೊಂಡು ಅದನ್ನ ದಾಟಿ ಬ್ರಹ್ಮತತ್ವದಲ್ಲಿ ನಿಷ್ಠನಾಗಿ ನಿಂತಿದ್ದಾನೆ ಅಂತ ಈ ಒಂದು ಶ್ಲೋಕದಲ್ಲಿ ಶಂಕರರು ಹೇಳ್ತಾ ಇದ್ದಾರೆ. ಇದನ್ನ ಬಿಡಿಸಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಯೋಗಿ ಅಂತ ಹೇಳಿದ್ರೆ ಸಾಧಕ ಅಂತ ನಾವು ಮೊದಲು ತೆಗೆದುಕೊಂಡ್ರೆ, ಸಾಧಕ ಏನ್ ಮಾಡ್ತಾನೆ? ಮೊದಲು ಕರ್ಮಯೋಗದಲ್ಲಿ ತೊಡಗ್ತಾನೆ. ಇಲ್ಲಿ ನಾವು ನೋಡಿದ್ರೆ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಹೋಗ್ಬಿಟ್ಟು ಬೇರೆ ಬೇರೆ ಬಡ ಮಕ್ಕಳು ಬರುವಂತ ಶಾಲೆಗಳಲ್ಲಿ ಪುಸ್ತಕವನ್ನ ಹಂಚ್ತಾ ಇದ್ದಾರೆ. ಸೊ ಅಲ್ಲಿ ಮನಸ್ಸಿನಲ್ಲಿ ಹಂಚೋವರಿಗೆ ಯಾವ ರೀತಿ ಭಾವನೆ ಇರುತ್ತೆ ಅಂತ ಗೊತ್ತಿಲ್ಲ. ಅವ್ರಿಗೆ ಇರ್ಬೋದು, ನಾನೇನಾದ್ರೂ ಒಂದ್ ಸ್ವಲ್ಪ ಯೂಸ್ಫುಲ್ ವರ್ಕ್ ಮಾಡ್ಬೇಕು ಅಂತ ಒಂದು ಭಾವನೆ ಇರ್ಬೋದು, ಅಥವಾ ಅವ್ರಿಗೆ ಏನಿರ್ಬೋದು ಭಾವನೆ ಅಂತ ನಾವು ಯೋಚನೆ ಮಾಡಿದ್ರೆ, ಇದರಿಂದ ನನ್ನ ಹೆಸರು ಕೀರ್ತಿ ಹೆಚ್ಚಾಗ್ಬೇಕು, ಎಲ್ರು ಮಾತಾಡ್ಕೊಳ್ಬೇಕು. ನೋಡಿದ್ರ ಅವರು ದಾನಿಗಳು ಬಂದ್ರು, ಮಹಾದಾನಿಗಳು, ಎಲ್ಲಾ ಸ್ಕೂಲಲ್ಲೂ ಹೋಗ್ಬಿಟ್ಟು ಪುಸ್ತಕವನ್ನ ಹಂಚ್ತಾ ಇರ್ತಾರೆ, ಮಹಾನ್ ವ್ಯಕ್ತಿ. ಸೊ ನನ್ನ ಕೀರ್ತಿ ಹೆಚ್ಚಾಗ್ಬೇಕು, ನನ್ನ ಹೆಸರು ಖ್ಯಾತಿ ಪಡಿಬೇಕು ಅಂತ ಇರ್ಬೋದು. ಐ ಶುಡ್ ಬಿಕಮ್ ಫೇಮಸ್, ಐ ಶುಡ್ ಬಿಕಮ್ ರಿನೌಂಡ್, ಆ ರೀತಿ ಭಾವನೆ ಇರ್ಬೋದು. ಅಂದ್ರೆ ಇದು ಕಾಮ್ಯ ಆಗತ್ತೆ, ಕಾಮ್ಯ ಸೇವೆ ಆಗತ್ತೆ, ಕಾಮ್ಯ ಯೋಗ ಆಗತ್ತೆ. ಏನೋ ಒಂದು ಆಸೆಯನ್ನ, ನನ್ಗೆ ಸ್ವಾರ್ಥ ಆಸೆಯನ್ನ ಇಟ್ಕೊಂಡು ಮಾಡ್ತಾ ಇರೋದು. ಅಥವಾ ಬರ್ತಾ 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 ಇದು ಅಹಂಕಾರ ಕಡಿಮೆ ಆಗ್ತಾ, ಸತ್ವಗುಣ ಹೆಚ್ಚಾಗ್ತಾ, ತಮೋಗುಣ ರಜೋಗುಣ ಕಡಿಮೆ ಆಗ್ತಾ ಆ ಸಾಧಕನಿಗೆ ಏನ್ ಅನ್ಸಕ್ ಶುರು ಆಗ್ಬೋದು, ನನ್ನ ಅಂತರಂಗದ ಶುದ್ಧಿಗಾಗಿ, ನನ್ನ ಚಿತ್ತ ಶುದ್ಧಿಗಾಗಿ ನಾನು ಈ ಕರ್ಮಯೋಗವನ್ನ ಮಾಡ್ತಾ ಇದ್ದೀನಿ. ಇದರಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಜೊತೆಗೆ ನನ್ನ ಚಿತ್ತ ಶುದ್ಧವಾಗ್ಲಿ, ನನ್ನಲ್ಲಿ ಅಹಂಕಾರ ಹೊರಟೋಗ್ಲಿ, ಸತ್ವಗುಣ ಹೆಚ್ಚಾಗ್ತಾ ಬರ್ಲಿ ಅಂತ ಆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದಾಗ ಇದು ನಿಷ್ಕಾಮ ಕರ್ಮ ಅಂತ ಅನ್ನಿಸ್ಕೊಳತ್ತೆ. ಸೊ ಹೀಗೆ ಸ್ವಲ್ಪ ಚಿತ್ತಶುದ್ಧಿ ಆಗ್ತಾ ಇದ್ದಂಗೆ ಭಕ್ತಿ ಯೋಗ, ಉಪಾಸನ ಯೋಗ ಎಲ್ಲವನ್ನು ಮೊದಲು ಹೊರಗಡೆ ಮಾಡುವಂತ ಷೋಡಶೋಪಚಾರ ಪೂಜೆಗಳು, ಅದಾದ್ಮೇಲೆ ಜಪ, ತಪ ಮತ್ತೆ ಧ್ಯಾನ ಎಲ್ಲವನ್ನು ಶುರು ಮಾಡ್ಕೋಬಹುದು. ಅದರಿಂದ ಕೂಡ ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ. ಒಂದೇ ಯೋಚನೆ, ಇಲ್ಲಿ ಕರ್ಮಯೋಗದಲ್ಲಿ ಹಲವಾರು ಯೋಚನೆಗಳು ಮನಸ್ಸಿನಲ್ಲಿ ಇದ್ರೆ, ಉಪಾಸನ ಯೋಗದಲ್ಲಿ ಧಾರಣ ಬರೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಒಂದೇ ಒಂದು ಯೋಚನೆ, ಯಾವ ಒಂದು ಇಷ್ಟ ದೈವವಿದೆಯೋ ಆ ಇಷ್ಟ ದೈವದ ರೂಪ ಅಥವಾ ಆ ಒಂದು ನಾಮ, ಅದಷ್ಟೇ, ಅದು ಒಂದೇ ಒಂದು ಚಿಂತೆ ಮನಸ್ಸಿನಲ್ಲಿ, ಒಂದೇ ಒಂದು ಆಲೋಚನೆ ಮನಸ್ಸಿನಲ್ಲಿ ಇದ್ಕೊಂಡು ಆ ಕಡೆನೆ ಎಲ್ಲ ಗಮನ ಹರಿಸ್ತಾ ಉಪಾಸನ ಯೋಗ ಮನಸ್ಸಿಗೆ ಏಕಾಗ್ರತೆಯನ್ನ ಕೊಡುತ್ತೆ. ಬಹುಚಿಂತನದಿಂದ ಏಕಚಿಂತನಕ್ಕೆ ಮುಂದಕ್ಕೆ ಹೋಗ್ತಾನೆ ಸಾಧಕ. ಇದನ್ನೆಲ್ಲ ಮಾಡ್ತಾ ಮಾಡ್ತಾ
ಶಾಸ್ತ್ರಜ್ಞಾನ ತಿಳಿಸ್ಕೊಡೋದಕ್ಕೆ ಒಬ್ರು ಗುರುಗಳು ಪ್ರವೇಶ ಮಾಡ್ತಾರೆ. ಸೊ ಶ್ರವಣ ಮನನ ಎಲ್ಲ ಅದರ ಮೂಲಕ ಶಾಸ್ತ್ರಜ್ಞಾನವನ್ನ ಪಡ್ಕೋತಾನೆ ಶಿಷ್ಯ. ಇದೆಲ್ಲವೂ ಆದ್ಮೇಲೆ ಆತ್ಮನಿಷ್ಠನಾಗ್ಬೇಕು ಅವನು. ಸೊ ಆತ್ಮನಿಷ್ಠನಾಗೋದಕ್ಕೆ ಅವನು ನಿಧಿಧ್ಯಾಸನ ಮಾಡ್ಬೇಕು. ನಿಧಿಧ್ಯಾಸನ ಮಾಡ್ಬೇಕು ಅಂತ ಹೇಳಿದ್ರೆ ದಿನ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಹಂ ಬ್ರಹ್ಮಾಸ್ಮಿ, ಐ ಆಮ್ ಬ್ರಹ್ಮನ್, ಅಥವಾ ನಾನು ಅಖಂಡ, ನಾನು ಅನಂತ ಅಂತ ಕಣ್ಣನ್ನ ಮುಚ್ಕೊಂಡು ಹಾಗೇ ಇರೋದು. ನಾನು ಆತ್ಮ, ನಾನು ಚೈತನ್ಯ. ಏನಾದ್ರು ನಮ್ಗೆ ವಾಟ್ ಎವರ್ ರೆಸೊನೇಟ್ಸ್ ವಿತ್ ಅಸ್ ಅದನ್ನ ಒಂದ್ಸಲ ಅನ್ಕೊಳ್ಳೋದು, ಟು ಸಿಟ್ ಫರ್ಮ್ಲಿ ವಿತ್ ದ ಕನ್ವಿಕ್ಷನ್ ದಟ್ ಐ ಆಮ್ ಬ್ರಹ್ಮನ್. ಸಂಪೂರ್ಣ ಮನಸ್ಸಿನಲ್ಲಿ ಸ್ವಲ್ಪನೂ ಡೌಟ್ ಇರಬಾರ್ದು. ಶ್ರವಣ ಮನನ ಅದರಿಂದ ಎಲ್ಲ ಡೌಟ್ಸು ಕ್ಲಿಯರ್ ಆಗೋಗಿದೆ. ನಾನು ಬ್ರಹ್ಮನ್, ನಾನು ಚೈತನ್ಯ ಅಂತ ಕಣ್ಣನ್ನ ಮುಚ್ಕೊಂಡು ಹಾಗೆ ಸಂಪೂರ್ಣ ಮೌನವಾಗಿ ಕೂತ್ಕೊಂಡಿರೋದು. ಸೊ ಅದು ಸ್ವಲ್ಪ ಹೊತ್ತು ಸಾಧನೆ ಮಾಡಿದ್ರೆ ಮತ್ತೆ ಆತ್ಮ ಅನಾತ್ಮ ವಿವೇಕ, ದಿನನಿತ್ಯದ ಕೆಲಸ ಜವಾಬ್ದಾರಿ ನಡೀತಾ ಇರ್ಬೇಕು. ಸೊ ನಾವು ಕೆಲಸವನ್ನ ಮಾಡ್ತಾ ಇದ್ದಾಗ್ಲೂ ಕೂಡ ಆ ಒಂದು ಅರಿವಿರ್ಬೇಕು ನಮ್ಮಲ್ಲಿ. ನನ್ನ ನಿಜ ಸ್ವರೂಪ ಏನು, ಇಲ್ಲಿ ನನ್ನ ಸುತ್ತಮುತ್ತ ಏನ್ ಕಾಣಿಸ್ತಾ ಇದೆ, ಈ ದೇಹ ಒಂದು ಉಪಾಧಿ, ಈ ಮನಸ್ಸು ಒಂದು ಉಪಾಧಿ, ನನ್ನ ಸುತ್ತಮುತ್ತ ಕಾಣಿಸ್ತಾ ಇರೋ ಜಗತ್ತು ಅದು ಶಾಶ್ವತ ಅಲ್ಲ, ಅದರಲ್ಲಿ ಇರುವಂತಹ ಬ್ರಹ್ಮತತ್ವ ಶಾಶ್ವತ ಅನ್ನೋದೆಲ್ಲ ಮನಸ್ಸಿನ ಹಿನ್ನೆಲೆಯಲ್ಲಿ ಅದಿರ್ಲೇಬೇಕು ಅರಿವು ಅಂತ. ಸದಾ ಕಾಲ ಇಟ್ಕೊಂಡಿರೋದಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲಿ ಸ್ಫೂರ್ತಿಂ ಸದಾ ಭಾವಯನ್ ಯೋಗಿ ನಿರ್ವೃತ ಮಾನಸೋ ಅಂದ್ರೆ ಸದಾ ಮನಸ್ಸು ಅಲ್ಲೇ ಇರ್ಬೇಕು ಅಂತ ಹೇಳಿದಾಗ ಈ ಗುಣಗಳು ಅಂದ್ರೆ ಆತ್ಮಕ್ಕೆ ಈ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಚೈತನ್ಯಕ್ಕೆ ಅಂತ ನಮ್ಮ ನೆನಪಿನಲ್ಲಿರ್ಬೇಕು. ಈಗ ದೇಹ ನೋಡಿದ್ರೆ ದೇಹಕ್ಕೆ ಎಷ್ಟೊಂದು ಭಾಗ ಇದೆ. ಕೈ ಇರುತ್ತೆ, ಕಾಲಿರುತ್ತೆ, ಕಣ್ಣು, ಮೂಗು, ಮುಖ, ತಲೆ, ಹೀಗೆ ಬೇರೆ ಬೇರೆ ಭಾಗವನ್ನ ನಾವು ಗುರುತಿಸ್ಬೋದು, ಖಂಡಗಳು. ಆದ್ರೆ ಚೈತನ್ಯಕ್ಕೆ ಖಂಡವೇ ಇಲ್ವಲ್ಲ, ಅದು ಅಖಂಡ ಅಂತ ನಮ್ಗೆ ಶಾಸ್ತ್ರಗಳು ಹೇಳುತ್ತವೆ. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಅನಂತ. ಇಲ್ಲಿ ಶುರು ಆಗತ್ತೆ, ಇಲ್ಲಿ ಮುಗಿಯತ್ತೆ ಅಂತ ಇಲ್ವೇ ಇಲ್ಲ. ಆದ್ರೆ ಈ ದೇಹ ಇಟ್ ಇಸ್ ವೆರಿ ಲಿಮಿಟೆಡ್. ಇದು ಎಷ್ಟಿದೆಯೋ ಅಷ್ಟೇ. ಆ ಕಡೆ 5 ಅಡಿ ಆ ಕಡೆ ದೇಹ ಇಲ್ಲ, 3 ಅಡಿ ಈ ಕಡೆ ದೇಹ ಇಲ್ಲ. ಆದ್ರೆ ಆತ್ಮ ಎಲ್ಲಾ ಕಡೆ ಇದೆ, ಸರ್ವವ್ಯಾಪಿ. ಜೊತೆಗೆ ಆತ್ಮ ನಿತ್ಯ, ಎಲ್ಲೆಲ್ಲೂ ಇದೆ, ಎಂದೆಂದೂ ಇದೆ. ಆತ್ಮ ಇಲ್ದೇ ಇರೋ ಅಂತ ಒಂದು ಸ್ಥಿತಿನೇ ಇಲ್ಲ. ನಿರಾಧಾರ. ಈ ದೇಹದ ಒಂದು ಗುಣ ಅಲ್ಲ ಆತ್ಮ. ಈ ದೇಹದೊಳಗಡೆ ಆತ್ಮ ಇದೆ ಅಂತ ಕೆಲವ್ರು ಭಾವಿಸ್ತಾ ಇರ್ಬೋದು. ಆದ್ರೆ ದೇಹದೊಳಗಡೆ ಇಲ್ಲ ಆತ್ಮ, ದೇಹ ಆತ್ಮದೊಳಗಿದೆ. ಯಾಕಂದ್ರೆ ಆತ್ಮತತ್ವ ಎಲ್ಲೆಲ್ಲೂ ಇದೆ. ಆತ್ಮತತ್ವಕ್ಕೆ ಯಾವ ಆಧಾರನೂ ಬೇಕಾಗಿಲ್ಲ, ಅದು ನಿರಾಧಾರ, ಎಲ್ಲಕ್ಕೂ ಅದೇ ಆಧಾರ. ಸೊ ಸರ್ವಕ್ಕೆ ಆಧಾರವಾದಂತ ನಿರಾಧಾರ ಆತ್ಮತತ್ವ. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಾನೇ ಆ ಚೈತನ್ಯ. ಆ ಚೈತನ್ಯ ನನ್ನಿಂದ ಹೊರತಲ್ಲ, ನಾನೇ ಆ ಚೈತನ್ಯ, ನನ್ನ ನಿಜ ಸ್ವರೂಪನೇ ಈ ಚೈತನ್ಯ ಅಂತ ನಮ್ಮಲ್ಲಿ ಅರಿವಿರ್ಬೇಕು ಅಂತ ಶಂಕರರು ಇಲ್ಲಿ ಇಂಪ್ಲೈ ಮಾಡ್ತಾ ಇದ್ದಾರೆ ಈ ಒಂದು ಸಾಲಿನಲ್ಲಿ. ಸ್ಫೂರ್ತಿಂ ಸದಾ ಭಾವಯನ್ ಯೋಗಿ ನಿರ್ವೃತ ಮಾನಸೋ. ಸದಾ ಕಾಲ ಯೋಗಿ ಮನಸ್ಸಿನಲ್ಲಿ. ಬಟ್ ಸದಾ ಕಾಲ ಸಾಧ್ಯನಾ? ನಾವು ಬೆಳಗ್ಗೆ ಎದ್ದಾಗ ಎಷ್ಟೆಲ್ಲ ಕೆಲಸ ಇರುತ್ತಪ್ಪ. ಏನೋ ಶಂಕರಾಚಾರ್ಯರಿಗೆ ಮೇ ಬಿ ಬೇರೆ ಕೆಲಸ ಇರ್ಲಿಲ್ವೇನೋ, ಗಂಗಾ ನದಿಲಿ ಸ್ನಾನ ಮಾಡೋದು, ಆಮೇಲೆ ಹೋಗ್ಬಿಟ್ಟು ಅವರು ಬರೀ ಉಪದೇಶ ಮಾಡುವಾಗ್ಲೂ ಉಪನಿಷತ್ ಬಗ್ಗೆನೋ ಬ್ರಹ್ಮಸೂತ್ರದ ಬಗ್ಗೆನೋ ಬ್ರಹ್ಮನ್ ವಿಚಾರನೇ ಅವರು ಮಾತಾಡ್ತಾರೆ. ಆಮೇಲಿಂದ ಪೂಜೆ ಮಾಡುವಾಗ್ಲೂ ದೇವರ ಪೂಜೆನೆ ಮಾಡ್ತಾ ಇರ್ತಾರೆ. ಶಿಷ್ಯರಿಗೆ ಉಪದೇಶ ಮಾಡಿದ್ರು ಅದು ಮಾಡ್ತಾ ಇರ್ತಾರೆ. ಸೊ ಯಾವಾಗ್ಲೂ ಅವ್ರ ಮನ್ಸಲ್ಲಿ ಬ್ರಹ್ಮನ್ ಆರಾಮಾಗಿ ಇರ್ಬೋದು, ಅರಿವು, ಬ್ರಹ್ಮನಿನ ಅರಿವು. ಆದ್ರೆ ನಾವೆಲ್ಲ ಗೃಹಸ್ಥರು ಹಾಗಿರಕ್ಕಾಗತ್ತ? ಬೆಳಗ್ಗೆ ಎದ್ದ ತಕ್ಷಣ ನಾವು ಎಷ್ಟೊಂದು ಕೆಲಸ ಮಾಡ್ಬೇಕು. ಬೆಳಗ್ಗೆ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಆ ಜವಾಬ್ದಾರಿ ಇಟ್ಕೊಂಡಿದ್ರೆ, ಅಥವಾ ಪೇಪರ್ ಓದ್ಬೇಕು, ಇಲ್ಲ ಕಾಫಿ ಕುಡಿಬೇಕು, ಇಲ್ಲ ವಾಕಿಂಗ್ ಹೋಗ್ಬೇಕು, ಫ್ರೆಂಡ್ಸನ್ನ ಮೀಟ್ ಮಾಡ್ಬೇಕು, ಆಫೀಸ್ಗೆ ಹೋಗ್ಬೇಕು, ಕೆಲಸ ಮಾಡ್ಬೇಕು. ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾನ್ ಬ್ರಹ್ಮನ್ ಅಂತ ಮನಸ್ಸಿನಲ್ಲಿ ಹೆಂಗೆ ಇಟ್ಕೊಂಡಿರಕ್ ಸಾಧ್ಯ ಅಂತ ಸಹಜವಾದಂತ ಒಂದು ಪ್ರಶ್ನೆ ಬರ್ಬೋದು ನಮ್ಮಲ್ಲಿ.
ಸೊ ಈ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೂಡ ಇದೆ. ಏನಿದು ಆನ್ಸರು? ಈ ಒಂದು ಪಿಕ್ಚರ್ ಅಲ್ಲಿ ನಾವು ನೋಡಿದ್ರೆ ಏನ್ ನೋಡ್ತಾ ಇದೀವಿ? ಯಾವುದೋ ಒಂದು ವರ್ಕ್ಶಾಪ್ ನಡೀತಾ ಇದೆ. ಸೊ ಈ ವರ್ಕ್ಶಾಪ್ ನಡೀತಾ ಇದ್ರೆ ಒಬ್ರು ಫೆಸಿಲಿಟೇಟರ್ ಇದ್ದಾರೆ, ಮತ್ತೆ ಎಷ್ಟೊಂದ್ ಜನ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದಾರೆ, ಏನೋ ಇಂಟರಾಕ್ಷನ್ ನಡೀತಾ ಇದೆ. ಇಂಥ ಕಡೆ ಹೋದಾಗ ಮಧ್ಯ ಕಾಫಿ ತಿಂಡಿ ಬ್ರೇಕ್ ಎಲ್ಲ ಕೊಡ್ತಾರೆ, ಊಟದ ಬ್ರೇಕ್ ಕೊಡ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಇನ್ನು ನಮ್ ಜೊತೆಯಲ್ಲಿ ಬಂದಂತ ಪಾರ್ಟಿಸಿಪೆಂಟ್ಸ್ ಎಷ್ಟೋ ಜನ ನಮ್ಗೆ ಪರಿಚಯ ಇಲ್ದೇ ಇರೋರು, ಅವರನ್ನೆಲ್ಲ ಪರಿಚಯ ಮಾಡ್ಕೊಳ್ತೀವಿ ಅಲ್ವಾ? ಸೊ ಪರಿಚಯ ಮಾಡ್ಕೊಂಡಾಗ ಏನ್ ಮಾಡ್ತೀವಿ, ಶೇಕ್ ಹ್ಯಾಂಡ್ಸ್ ಕೊಡ್ಬೋದು ಅಥವಾ ನಮಸ್ಕಾರ ಮಾಡ್ಬೋದು. ಆಮೇಲೆ ಏನ್ ಹೇಳ್ತೀವಿ, ನನ್ನ ಹೆಸರು ಇಂಥದ್ದು ಅಂತ ಎಲ್ಲ, ನಿಮ್ ಹೆಸರು ಏನು, ನಂದು ಇದು ವೃತ್ತಿ, ಅದೆಲ್ಲ ಹೇಳ್ತೀವಿ. ಆಮೇಲೆ ಅವತ್ತು ವರ್ಕ್ಶಾಪ್ ಮುಗ್ದಾದ್ಮೇಲೆ ಒಂದ್ 4-5 ಜನ ಸ್ನೇಹಿತರು ತುಂಬಾ ಸ್ನೇಹಿತರಾಗೋಗಿರ್ಬೋದು. ಆಗ ಅವ್ರ ಹತ್ರ ನಾವ್ ಹೇಳ್ತೀವಿ, ಲೆಟ್ಸ್ ಕೀಪ್ ಇನ್ ಟಚ್ ಐಸೆ, ವೈ ಡೋಂಟ್ ವಿ ಮೀಟ್ ಸಮ್ ಟೈಮ್ ಫಾರ್ ಅ ಕಪ್ ಆಫ್ ಕಾಫಿ ಅಂತೆಲ್ಲ ಹೇಳ್ಬಿಟ್ಟು, ದಿಸ್ ಇಸ್ ಮೈ ಫೋನ್ ನಂಬರ್ ಅಂತ ಕೊಡ್ತೀವಿ. ಅವ್ರು ನಮ್ಗೆ ಫೋನ್ ನಂಬರ್ ಕೊಡ್ತಾರೆ. ಇದೆಲ್ಲ ನಾವು ದಿನನಿತ್ಯ ನಡೆಯುವಂತ ಯಾವುದೋ ವಿ ಕ್ಯಾನ್ ಸೇ ಒಡನಾಟ, ಇಂಟರಾಕ್ಷನ್ಸ್ ನಡೀತಾ ಇರುತ್ತೆ. ಈಗ ನನ್ನ ನಂಬರ್ ನಾನು ಹೇಳ್ಬೇಕು ಯಾರಿಗೂ ಅಂತ ಹೇಳಿದ್ರೆ, ನನ್ನ ನಂಬರ್ 1234567890 ಅಂತ ಇಟ್ಕೊಳ್ಳಿ, ಫೋನ್ ನಂಬರ್. ಸೊ ಅದ್ ನನ್ನ ಫೋನ್ ನಂಬರು ನಾನು ಹೇಳ್ಬೇಕು ಯಾರಿಗೂ ಅಂತ ಹೇಳಿದ್ರೆ, ಅಲ್ಲಿ ಒಳಗಡೆ ಸೆಮಿನಾರ್ ಅಲ್ಲಿ ಕೂತ್ಕೊಂಡಿದ್ದಾಗ್ಲೂ ಓ ನನ್ನ ಫೋನ್ ನಂಬರು 1234567890 ಅಂತ ಹೇಳ್ಕೊಳ್ತಾ ಇರ್ಬೇಕಾ, ಅಥವಾ ನನ್ನ ಹೆಸರು ವಾಣಿ, ನನ್ನ ಹೆಸರು ವಾಣಿ, ನನ್ನ ಹೆಸರು ವಾಣಿ ಅಂತ ಜ್ಞಾಪಿಸ್ಕೊಂಡು ಹೇಳ್ಕೊಂಡು ಸೋ ದಟ್ ಯಾರಾದ್ರೂ ಕೇಳ್ದಾಗ ನನ್ ಮರಿಬಾರ್ದಲ್ಲ. ಹಾಗೆ ಮಾಡ್ತೀವ ನಾವೇನಾದ್ರು? ಇಲ್ಲ ಅಲ್ಲ, ಹಾಗೇನ್ ಮಾಡಲ್ಲ ನಾವು. ಆದ್ರೆ ಯಾರಾದ್ರೂ ಕೇಳದ ತಕ್ಷಣ ಥಟ್ ಅಂತ ಬರುತ್ತೆ ಅದು ಹೇಳೋದಕ್ಕೆ, ಎಲ್ಲಿಂದನೋ ಇರುತ್ತೆ. ಇಮ್ಮಿಡಿಯೇಟ್ಲಿ ದ ಆನ್ಸರ್ ಬಿಕಮ್ಸ್ ಅವೈಲಬಲ್. ಇರಿ ಒಂದ್ ನಿಮಿಷ, ನಿಮ್ ಹೆಸರೇನು? ಇರಿ ಒಂದ್ ಸ್ವಲ್ಪ ಯೋಚನೆ ಮಾಡ್ತೀನಿ. ನನ್ನ ಹೆಸರು ಎಲ್ಲೋ ವಿ ಏನ್ ಸ್ಟಾರ್ಟ್ ಆಗತ್ತೆ ಅನ್ಸುತ್ತೆ. ನಿಮ್ಗೇನಾದ್ರು ಜ್ಞಾಪಕ ಇದೆಯಾ ನನ್ನ ಹೆಸರು? ಹತ್ರ ಎಲ್ಲ ಏನಾದ್ರು ಮಾಡ್ತೀವ ನಾವು? ಇಲ್ಲ ಅಲ್ಲ, ತಕ್ಷಣ ಜ್ಞಾಪಕ ಬರುತ್ತೆ. ನನ್ನ ಹೆಸರು ಕರೆಕ್ಟ್ ಆಗಿ ಜ್ಞಾಪಕ ಬರುತ್ತೆ, ನಾನು ಹೇಳ್ಬಿಡ್ತೀನಿ. ಸೊ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಅಷ್ಟೇ ನೀನ್ ಮಾಡ್ಬೇಕಾಗಿರೋದು. ನೀನು ಇಡೀ ದಿನ ಕೆಲಸ ಮಾಡ್ಕೊಂಡು ಎಲ್ಲ ಒಂದೊಂದು ಜವಾಬ್ದಾರಿ ನಿಭಾಯಿಸ್ತಾ ಇರ್ಬೇಕಾದ್ರೆ ಏನಾಗತ್ತೆ, ಹೊರಗಿಂದ ಏನಾದ್ರೂ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಸರ್ಕಮ್ಸ್ಟೆನ್ಸ್ ಬರ್ಬೋದು. ಅವಾಗ ಓ ನನ್ಗೆ ಹೀಗಾಗ್ಬಾರ್ದಾಗಿತ್ತು, ಅವ್ರು ಈ ತರ ನಾನು ಮಾತಾಡ್ಬೋದಾ ಅಂತ ಒಳಗಿಂದ ಏನಾಗತ್ತೆ, ವಾಸನಾ ರೂಪದಲ್ಲಿ ಕ್ರೋಧ ಹೇಳ್ಬೋದು, ಬೇಸರ ಹೇಳ್ಬೋದು. ಆಗ ತಕ್ಷಣ ಏನ್ ಜ್ಞಾಪಿಸ್ಕೋಬೇಕು, ಓ ನಾನು ಇದು ಮನಸ್ಸಿನಲ್ಲಿ ಹೇಳ್ತಾ ಇರುವಂತ ಒಂದು ಭಾವನೆ, ಮನಸ್ಸಿನಲ್ಲಿ ಹೇಳ್ತಾ ಇರುವಂತ ಒಂದು ಚಿಂತನೆ ಅಥವಾ ಯೋಚನೆ, ಇದನ್ನ ಯಾರು ನೋಡ್ತಾ ಇದ್ದಾರೋ, ಯಾರೋ ಒಬ್ಬ ಸಾಕ್ಷಿ ನೋಡ್ತಾ ಇದ್ದಾನಲ್ಲ, ಯಾರೋ ಒಂದು ಸಾಕ್ಷಿಗೆ ಇದೆಲ್ಲ ಅರಿವಾಗ್ತಾ ಇದೆಯಲ್ಲ, ನನ್ಗೆ ಬೇಸರ ಆಗ್ತಾ ಇದೆ, ಇಲ್ಲಿ ಮನಸ್ಸಿನಲ್ಲಿ ಕೋಪ ಬರ್ತಾ ಇದೆ, ಆ ಅರಿವಾಗ್ತಾ ಇರೋ ಸಾಕ್ಷಿ ನಾನು, ಆ ಚೈತನ್ಯ ನಾನು, ಆ ಅರಿವು ನಾನು, ಈ ಮನಸ್ಸು ನಾನಲ್ಲ. ಆ ಚೈತನ್ಯ ಅಖಂಡ, ಅದು ನಿರ್ಲಿಪ್ತ. ಯಾರು ಏನಂದ್ರು ಆ ಚೈತನ್ಯಕ್ಕೆ ಏನೂ ಆಗೋದಿಲ್ಲ, ಅದು ಸದಾ ಆನಂದ ಅಂತ. ಆ ಸಮಯಕ್ಕೆ ತಕ್ಷಣ ನನ್ಗೆ ಜ್ಞಾಪಕ ಬರ್ಬೇಕು. ಯಾರಿಗಾದ್ರೂ ಫೋನ್ ನಂಬರ್ ಕೊಡ್ಬೇಕಾದ್ರೆ ಎಷ್ಟು ಫಾಸ್ಟ್ ಆಗಿ ನೆನಪಾಗತ್ತೋ ನನ್ನ ನಂಬರು, ಒಂದೊಂದು ಸಲ ಏನಾದ್ರೂ ಈ ರೀತಿ ಮನಸ್ಸಿನಲ್ಲಿ ತರಂಗಗಳು ಎಬ್ಸುವಂತ ಸಂದರ್ಭಗಳು ಬಂದಾಗ, ಒಳಗಿಂದ ಬರ್ಬೋದು, ಹೊರಗಿಂದ ಬರ್ಬೋದು, ಬಂದ ತಕ್ಷಣ ನನ್ನ ನಿಜ ಸ್ವರೂಪದ ಅರಿವು ಅಷ್ಟೇ ಫಾಸ್ಟ್ ಆಗಿ ಬಂದ್ಬಿಡ್ಬೇಕಲ್ಲಿ. ಅದನ್ನ ಅವ್ರು ಹೇಳ್ತಾ ಇರೋದು, ಸ್ಫೂರ್ತಿಂ ಯೋಗಿ ಸದಾ ಭಾವಯನ್ ಅಂದ್ರೆ ಧ್ಯಾನ ಮಾಡ್ತಾ ಇರ್ತಾನೆ ಅಂತ. ಚೈತನ್ಯದ ಧ್ಯಾನ ಯೋಗಿ ಸದಾ ಮಾಡ್ತಾ ಇರ್ತಾನೆ ಅಂದ್ರೆ, ಬೇಕಿದ್ದಾಗೆಲ್ಲ ಆತ್ಮಾನಾತ್ಮ ವಿವೇಕ ತಟ್ ಅಂತ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬರ್ದೇ ಇರೋ ಹಾಗೆ ಮಾಡೋದು ಯಾವುದು? ನಮ್ಮಲ್ಲಿರುವಂತ ವಾಸನಗಳು, ಸಂಸ್ಕಾರಗಳು, ಅದು ನಮ್ಮನ್ನ ತಡೆ ಹಿಡಿತಾ ಇರುತ್ತೆ ಕೆಲವು ಸಲ. ಇದೆಲ್ಲ ಗೊತ್ತಿರುತ್ತೆ, ಸತ್ಸಂಗದಲ್ಲಿ ಕೂತಿದ್ದಾಗ ಚೆನ್ನಾಗ್ ಗೊತ್ತಾಗತ್ತೆ, ಅರ್ಥನೂ ಆಗತ್ತೆ, ಎಲ್ಲ ಆಗತ್ತೆ. ಆದ್ರೆ ಹೊರಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ನೆನ್ಪಿರುತ್ತೆ, ಕೆಲವು ಸಲ ನೆನ್ಪಿರುತ್ತೆ, ಕೆಲವು ಸಲ ಮರ್ತೋಗ್ಬಿಟ್ಟು ಕೋಪಿಸ್ಕೊಂಡ್ ಬಿಡ್ತೀವಿ, ಕೂಗಾಡ್ಬಿಡ್ತೀವಿ, ಅಥವಾ ತುಂಬಾ ಬೇಜಾರ್ ಮಾಡ್ಕೊಂಡ್ ಬಿಡ್ತೀವಿ.
ಇವೆಲ್ಲ ನಡೆಯುತ್ತೆ. ಆಮೇಲೆ ಯಾವಾಗ್ಲೂ ನೆನಪಾಗತ್ತೆ, ಅಯ್ಯೋ ಬೇಗ ಹೊರಗೆ ಬರ್ತೀವೋ ಏನೋ ಕೋಪದಿಂದ, ಅದು ಒಂದು ಒಳ್ಳೇದೆ. ಆದ್ರೆ ಅದಕ್ಕಿಂತ ಮುಂಚೆನೆ ಕ್ಯಾನ್ ಐ ಇಂಟರ್ವೀನ್ ವಿತ್ ದ ಜ್ಞಾನ ಗಿವನ್ ಬೈ ದ ಸದ್ಗುರು ಅಂತ ಈ ವಾಸನಗಳನ್ನ ನಾವು ಟ್ಯಾಕಲ್ ಮಾಡ್ಬೇಕು. ಸೊ ಇಲ್ಲೊಂದು ಸ್ವಲ್ಪ ತಮಾಷೆಯಾದಂತ ಕಥೆ ಇದೆ ವಾಸನಗಳ ಬಗ್ಗೆ. ಇದನ್ನ ಓಶೋ ಅವರು ಹೇಳಿದಂತ ಕಥೆ ಇದು. ನಾನು ಸ್ವಲ್ಪ ನಮ್ಮ ಇದಕ್ಕೆ ಸರಿ ಹೋಗೋ ಹಾಗೆ ಸ್ವಲ್ಪ ಟ್ವೀಕ್ ಮಾಡ್ಕೊಂಡಿದ್ದೀನಿ. 3 ಜನ ಬುದ್ಧಿಸ್ಟ್ ಮಾಂಗ್ಸ್, ಭಿಕ್ಕುಗಳು. ಅವರು ಯಾವುದೋ ಒಂದು ಪವಿತ್ರವಾದ ಯಾತ್ರಾ ಸ್ಥಳಕ್ಕೆ ಹೊರಟಿರ್ತಾರೆ, ತೀರ್ಥಯಾತ್ರೆ ಹೋಗ್ತಾ ಇರ್ತಾರೆ. 3 ಜನನು ಹೋಗ್ತಾ ಇದ್ದಾರೆ. ಇನ್ನೇನು ಮಾರನೇ ದಿನ ಅಥವಾ ಅದರ ಮಾರನೇ ದಿನ ತಲುಪಬೇಕು ಆ ಯಾತ್ರಾ ಸ್ಥಳಕ್ಕೆ. ಅದರಲ್ಲಿ 3 ಜನದಲ್ಲಿ ಮೊದಲನೇ ಚಿತ್ರ ನೀವು ನೋಡ್ತಾ ಇದ್ದೀರಲ್ಲ, ಅವರು ಮಹಾ ತಪಸ್ವಿ, ಅಂದ್ರೆ ತುಂಬಾ ಉಪವಾಸ, ಎಲ್ಲ ತರ ವ್ರತಗಳು ಎಲ್ಲ ಮಾಡ್ತಾ ಇರ್ತಾರೆ. ಇನ್ನೂ ಒಬ್ರು ವಿದ್ವಾಂಸರು, ಈಸ್ ಅ ಬಿಗ್ ಸ್ಕಾಲರ್, ತುಂಬಾ ಪುಸ್ತಕಗಳನ್ನೆಲ್ಲ ಓದಿ ಜ್ಞಾನವನ್ನೆಲ್ಲ ಗ್ರಹಿಸ್ಕೊಂಡು ನೆನಪಿಟ್ಕೊಂಡು ಹಂಚ್ಕೊಳ್ತಾ ಇರ್ತಾರೆ. ಮತ್ತೆ ಈ 3ನೇ ಒಬ್ಬ ಭಿಕ್ಕು ಸ್ವಲ್ಪ ಸಾಧಾರಣವಾದಂತ ಭಿಕ್ಕು, ತುಂಬಾ ದೊಡ್ಡ ಅಕಾಂಪ್ಲಿಷ್ಮೆಂಟ್ಗಳು ಅವನಿಗೇನು ಇರೋದಿಲ್ಲ. 3 ಜನನು ಹೋಗ್ತಾ ಇದಾರೆ. ಅವ್ರ ಹತ್ರ ದುಡ್ಡು ಮುಗ್ದೋಗ್ಬಿಟ್ಟಿದೆ. ಸ್ವಲ್ಪ 2-3 ರೂಪಾಯಿ ಅಷ್ಟಿದೆ. ಸರಿ, ಊಟಕ್ಕೆ ಹಸುವಾಗ್ತಾ ಇದೆ ರಾತ್ರಿ. 3 ಜನದ್ದು ಸೇರ್ಸಿದ್ರೆ ಬರೀ 1 ಡಿಶ್ ಕೊಂಡ್ಕೋಬೋದಷ್ಟೆ ಹೋಟೆಲಲ್ಲಿ. ಸರಿ, 1 ಡಿಶ್ ಕೊಂಡ್ಕೊಳ್ಳೋದು, ಏನ್ ಕೊಂಡ್ಕೊಳ್ಳೋದು ಅಂತ ನೋಡ್ತಾರೆ. ಒಂದು ಒಳ್ಳೆ ಬಾದಾಮಿ ಹಲ್ವಾ. ಅದು ಕರೆಕ್ಟಾಗಿ ಅವ್ರ ಹತ್ರ ಎಷ್ಟು ದುಡ್ಡು ಇರುತ್ತೋ ಅಷ್ಟೇ ಬೆಲೆ ಇರುತ್ತೆ ಅದಕ್ಕೆ. ಮತ್ ಸ್ವಲ್ಪ ಇದ್ರೂ ಕೂಡ ಸ್ವೀಟ್ ಅಲ್ವಾ, ತಿಂದ್ರೆ ಒಂಚೂರು ಹೊಟ್ಟೆ ತುಂಬ್ದಂಗ ಆಗ್ಬೋದು ಅಂತ ಹೇಳ್ಬಿಟ್ಟು ಬಾದಾಮಿ ಹಲ್ವಾ ಕೊಂಡ್ಕೊಂಡ್ಬಿಡ್ತಾರೆ. ನಿಮ್ಗಲ್ಲಿ ಕಾಣಿಸುತ್ತೆ ಪಿಕ್ಚರ್ ಅಲ್ಲಿ, ಒಳ್ಳೆ ಕೇಸರಿ ಹಾಕಿ, ಗೋಡಂಬಿ ಹಾಕಿ, ತುಪ್ಪ ಹಾಕಿ ಒಳ್ಳೆ ಬಾದಾಮಿ ಹಲ್ವಾ ಕೊಂಡ್ಕೊಂಡಿದ್ದಾರೆ. ಸರಿ, ರೂಮ್ಗೆ ಹೋಗಿ ಬಾದಾಮಿ ಹಲ್ವಾ ಇಟ್ಕೊಳ್ತಾರೆ. ಇವಾಗ 3 ಜನ ಅದನ್ನ ಹಂಚ್ಕೊಂಡ್ರೆ ಒಬ್ರೊಬ್ರಿಗೆ ಒಂದೊಂದು ತುತ್ತು ಸಿಗತ್ತೆ ಅಷ್ಟೇ. ಅದೇನ್ ಪ್ರಯೋಜನ ಇಲ್ಲ. ಅದಕ್ ಬದಲು ಒಬ್ರು ಯಾರಾದ್ರೂ ತಿಂದ್ರೆ ಅದನ್ನ ಹೊಟ್ಟೆ ಏನಾದ್ರೂ ತುಂಬ್ದಂಗಾಗತ್ತಲ್ವಾ ಅಂತ ಹೇಳ್ಬಿಟ್ಟು ಮೊದಲನೇ ಭಿಕ್ಕು ಹೇಳ್ತಾರೆ, ನೋಡಪ್ಪ, ನಾನು ವರ್ಷಗಟ್ಲೆ 10 ವರ್ಷ, 20 ವರ್ಷ, 30 ವರ್ಷ ಉಪವಾಸ ಮಾಡಿ ಎಲ್ಲ ಚಿತ್ತ ಶುದ್ಧಿ ಮಾಡ್ಕೊಂಡಿರುವಂತ ತಪಸ್ವಿ. ಇನ್ನೇನು ಇವತ್ತೋ ನಾಳೆನೋ ನನ್ಗೆ ನಿರ್ವಾಣ ಸಿಕ್ಬಿಡುತ್ತೆ, ಅಷ್ಟು ಹತ್ರ ಬಂದ್ಬಿಟ್ಟಿದೀನಿ ನಾನು. ಇವಾಗ ನಾನೇನಾದ್ರೂ ಸುಮ್ನೆ ಹಸಿದ್ಕೊಂಡು ಪ್ರಾಣ ಬಿಡೋ ಸ್ಥಿತಿ ಬಂದ್ಬಿಟ್ರೆ ಎಷ್ಟು ಅನ್ಯಾಯ ನೋಡು. ಭೂಮಿಗೆ ಎಂತ ಲಾಸ್ ಆಗೋಗ್ಬಿಡುತ್ತೆ. ನಾನು ನಿರ್ವಾಣ ಪಡ್ಕೊಂಡ್ಬಿಟ್ರೆ ಭೂಮಿಗೆ ಎಷ್ಟು ಆಗತ್ತೆ. ಆ ಹಲ್ವಾ ನನಗ್ ಕೊಟ್ಬಿಡಿ ಅಂತ. ಸರಿ, ವಿದ್ವಾಂಸ ಹೇಳ್ತಾನೆ, ನೀನ್ ಹೆಂಗೂ 20 ವರ್ಷ 30 ವರ್ಷ ಉಪವಾಸ ಮಾಡಿದ್ಯಾ ತಾನೆ, ನಿಂಗೆ ಉಪವಾಸ ಚೆನ್ನಾಗ್ ಅಭ್ಯಾಸ ಇದೆ. ಇನ್ನೊಂದಿನ ಮಾಡ್ಬಿಡು. ಒಂದಿನ ಉಪವಾಸ ಇದ್ಬಿಡು. ನಾಳೆ ಅಲ್ಲಿ ತೀರ್ಥ ಸ್ಥಳಕ್ ನಾವು ಹೋದ್ರೆ ಅಲ್ಲಿ ಅನ್ನದಾನ ನಡೀತಾ ಇರುತ್ತೆ, ನಮ್ಗೆ ಅನ್ನದಾನ ಆರಾಮಾಗಿ ಸಿಕ್ಕತ್ತೆ. ಒಂದಿನ ಇದ್ಬಿಡು. ನಾನು ಎಷ್ಟು ಪುಸ್ತಕಗಳನ್ನ ಓದಿದ್ದೀನಿ, ಗ್ರಹಿಸ್ತಾ ಇದ್ದೀನಿ, ಎಷ್ಟು ಜನದ ಜೊತೆ ಜ್ಞಾನ ಹಂಚ್ಕೊಳ್ತೀನಿ. ನಾನೇನಾದ್ರೂ ಪ್ರಾಣ ಬಿಟ್ಬಿಟ್ರೆ ಈ ಭೂಮಿಗೆ ತುಂಬಾ ದೊಡ್ಡ ಲಾಸ್ ಆಗ್ಬಿಡುತ್ತೆ. ಇಲ್ಲ ಹಲ್ವಾ ನನಗ್ ಕೊಟ್ಬಿಡಿ. ಸರಿ, 3ನೇ ಸಾಧಕ ಹೇಳ್ತಾನೆ, ನೋಡಪ್ಪ, ನಿಮ್ ತರ ನಾನು ಉಪವಾಸನೂ ಮಾಡಿಲ್ಲ, ನಾನೇನ್ ತುಂಬಾ ಜ್ಞಾನನೂ ಪಡ್ಕೊಂಡಿಲ್ಲ, ನಾನ್ ಸಾಮಾನ್ಯ ಪಾಪಿ. ಭಗವಂತನ್ಗೆ ಪಾಪಿಗಳ ಮೇಲೆ ತುಂಬಾ ಪ್ರೀತಿ ಅಂತೆ. ವಿದ್ವಾಂಸರನ್ನ ನೋಡಕ್ಕಿಂತ ಮುಂಚೆ, ತಪಸ್ವಿ ನೋಡಕ್ಕಿಂತ ಮುಂಚೆ ಪಾಪಿ ಕಡೆ ತುಂಬಾ ಕರುಣೆಯಿಂದ ನೋಡ್ತಾನಂತೆ ಭಗವಂತ. ಸೊ ಭಗವಂತನ್ಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ. ಆದ್ರಿಂದ ಭಗವಂತನ್ಗೆ ಮೋಸ ಮಾಡ್ಬಾರ್ದಲ್ವಾ, ನಾನ್ ಸಾಯ್ಬಾರ್ದು, ನನಗ್ ಕೊಟ್ಬಿಡಿ ಹಲ್ವಾ ಅಂತಾನೆ. ಸೊ ಯಾವುದು ಆ ಜಗಳನೇ ಹರಿಯಲ್ಲ. ಸರಿ, ಒಂದು ನಿಶ್ಚಯಕ್ಕೆ ಬರ್ತಾರೆ, ಹಲ್ವಾ ಹೇಗೂ ನಾಳೆಗೇನ್ ಕಡಲ್ಲ, ಚೆನ್ನಾಗೇ ಇರುತ್ತೆ. 3 ಜನನು ಮಲ್ಕೊಂಡ್ಬಿಡೋಣ. ಕನಸಿನಲ್ಲಿ ಭಗವಂತ ಬಂದು ಯಾರಿಗೆ ಬೆಸ್ಟ್ ಕನಸು ಬಿಡುತ್ತೆ ನೋಡೋಣ ಭಗವಂತನ ಬಗ್ಗೆ. ಆವಾಗ ಬೆಳಗ್ಗೆ ಕನಸನ್ನ ಹಂಚ್ಕೊಂಡ್ಬಿಟ್ಟು ಡಿಸೈಡ್ ಮಾಡೋಣ ಅಂತ ಮಲಗ್ತಾರೆ. ಬೆಳಗ್ಗೆ ಎದ್ಮೇಲೆ ತಪಸ್ವಿ ಹೇಳ್ತಾನೆ, ನನ್ ಕನಸು ಬೆಸ್ಟ್. ನನ್ ಕನಸಿನಲ್ಲಿ ಭಗವಂತನ ಪಾದಕ್ಕೆ ನಾನು ಮುತ್ತು ಕೊಡ್ತಾ ಇದ್ದೆ. ಅದಕ್ಕಿಂತ ದೊಡ್ಡ ಕನಸು ಇನ್ನೇನ್ ಬೀಳುತ್ತೆ, ಕೊಡಿ ಹಲ್ವಾ.
ಇರು ಒಂದ್ ನಿಮಿಷ ಅಂತ ಎರಡನೇ ಭಿಕ್ಷು ಹೇಳ್ತಾನೆ, ನೀನ್ ಬರೀ ಭಗವಂತನ ಪಾದಕ್ ಮುತ್ತು ಕೊಡ್ತಾ ಇದೀಯ. ಭಗವಂತ ನನ್ನನ್ನ ಕನಸಿನಲ್ಲಿ ತೊಡೆ ಮೇಲೆ ಕೂರಿಸ್ಕೊಂಡು ನನ್ನನ್ನ ಅಪ್ಕೊಂಡು ನನ್ ಮುಖಕ್ಕೆಲ್ಲಾ ಮುತ್ತು ಕೊಡ್ತಾ ಇದ್ದ ಗೊತ್ತಾ. ನನ್ ಕನ್ಸು ತುಂಬಾ ನಿಂದಕ್ಕಿಂತ ಸುಪೀರಿಯರ್, ಸೊ ನನಗ್ ಕೊಟ್ಬಿಡು ಅಲ್ವಾ. ಆಗ ಮೂರನೇ ಭಿಕ್ಕು ಹೇಳ್ತಾನೆ, ನನ್ ಕನಸು ಏನು ಅಂತ ನಿಮ್ಮ ತರ ಹೇಳ್ಕೊಳೋ ಅಂತದೆಲ್ಲ ಏನ್ ಕನ್ಸು ಬೀಳ್ಲಿಲ್ಲ ನನ್ಗೆ. ನಾನು ಸುಮ್ನೆ ಮಲ್ಕೊಂಡ, ಹಸ್ವಾಗ್ತಿತ್ತ, ಸರಿ ಕನಸಿನಲ್ಲಿ ಭಗವಂತ ಬಂದ. ಭಗವಂತ ತುಂಬಾ ಹೊಟ್ಟೆ ಹಸಿ ಅಂತ ಹೇಳ್ದೆ ನಾನು. ಅದಕ್ಕೆ ಭಗವಂತ, ನೀನೇನು ಪೆದ್ದಾನ, ಹಸ್ವಾಗ್ತಾ ಇದ್ರೆ ಅಲ್ಲಿ ಹಲ್ವಾ ಇದೆ ತಗೊಂಡ್ ತಿನ್ನು ಅಂತ ಹೇಳ್ದ. ಸರಿ ನಾನು ಎದ್ಬಿಟ್ಟು ಹಲ್ವಾ ತಗೊಂಡ್ ತಿನ್ಬಿಟ್ಟೆ. ಈಗ ಹಲ್ವಾ ಎಲ್ಲಿದೆ ನೀವಿಬ್ರು ತಿನ್ನಕ್ಕೆ ಅಂತ ನಗ್ತಾ ಇರ್ತಾನ. ಸರಿ, ಇದು ನಮ್ಮ ವಾಸನಗಳು ಮಾಡುವಂತ ಆಟಗಳು. ವಾಸನಗಳು ಬಂದಾಗ ಅಹಂಕಾರ ಈ ರೀತಿ ಎಲ್ಲ ನಮ್ ಕೈಲಿ ನುಡಿಸುತ್ತೆ, ನಡೆಸುತ್ತೆ. ಸೊ ಅಹಂಕಾರ ಬಂತು ಅಂದ್ರೆ ನಮ್ಗೆ ಆತ್ಮಜ್ಞಾನ ಗುರುಗಳಿಂದ ಸಿಕ್ಕಿದ್ರು ಕೂಡ ಆ ಜ್ಞಾನವನ್ನ ಓವರ್ ಪವರ್ ಮಾಡುವಂತ ವಾಸನ ಕೆಲವು ಸಲ ಮೇಲಕ್ಕೆ ಬಂದ್ಬಿಡತ್ತೆ ಮನಸ್ಸಿನಲ್ಲಿ, ಸ್ವಲ್ಪ ಹೊತ್ತು, ಮತ್ತೆ ಆಮೇಲೆ ಕೆಳಗೆ ಹೋಗತ್ತೆ. ಸೊ ಈ ವಾಸನ ಕ್ಷಯ ಹೇಗ್ ಮಾಡ್ಕೊಡೋದು ಅಂತ ನಾವು ಪ್ರಶ್ನೆಯನ್ನ ಕೇಳ್ಬೋದು. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈ ರೀತಿ ಒಂದು ಡೆಫಿನಿಷನ್ ಕೊಟ್ಟಿದ್ದಾನೆ. ಯೋಗಿ ಅಂದ್ರೆ ಯಾರು ಅಥವಾ ಸ್ಥಿತಪ್ರಜ್ಞೆ ಅಂದ್ರೆ ಯಾರು ಅಂತ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಅಂದ್ರೆ ಮುನಿ ಹೇಗಿರ್ಬೇಕು, ಮುನಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮನಸ್ಸು ಹೇಗಿರ್ಬೇಕು ಸಾಧಕಂದು ಸ್ಥಿತಪ್ರಜ್ಞಂದು ಅಂದ್ರೆ, ಇಲ್ಲಿ ನೀವು ನೋಡಿದ್ರೆ, ನಾವು ಕೇರ್ಫುಲ್ ಆಗಿ ಈ ಶ್ಲೋಕ ನೋಡಿದ್ರೆ ಇದರಲ್ಲಿ ಹೊರಗಿನ ಸಂದರ್ಭಗಳ ವಿವರ ಏನೂ ಇಲ್ಲ. ಬಡತನದಲ್ಲಿ ಅಥವಾ ಕಾಯಿಲೆ ಬಂದಾಗ ಅಥವಾ ಎಲ್ಲರೂ ನಮ್ಮನ್ನ ದೂರದಾಗ ಆ ರೀತಿ ಎಲ್ಲ ಏನು ಡಿಸ್ಕ್ರಿಪ್ಷನ್ ಇಲ್ಲ. ಯಾವ್ದರ ಡಿಸ್ಕ್ರಿಪ್ಷನ್ ಇದೆ, ನಮ್ಮ ಮನಸ್ಸಿನಲ್ಲಿ ಬರುವಂತ ಇಮೋಷನ್ಸ್ ಬಗ್ಗೆ ಮಾತ್ರ. ಅಂದ್ರೆ ರಾಗದ್ವೇಷ ಮತ್ತೆ ವಾಸನಗಳಿಂದ ಬರುವಂತ ಭಾವನೆಗಳು ಏನೇನಿದೆ ಇಲ್ಲಿ, ಭೀತಿ ರಾಗ ದ್ವೇಷ, ಭಯ, ಕ್ರೋಧ, ಈ ರೀತಿ ಇದೆ. ದುಃಖ ಸುಖ. ಸೊ ಇದು ಮನಸ್ಸಿನಲ್ಲಿ ಬರುವಂತ ರಿಯಾಕ್ಷನ್ಸ್. ಹೊರಗಡೆ ಬರುವಂತ ಸಂದರ್ಭಕ್ಕೆ ನಮ್ಗೆ ಆಕ್ಚುಲಿ ಪ್ರಾಬ್ಲಮ್ ಆಗೋದು ನಮ್ಮ ಮನಸ್ಸು, ನಮ್ಮ ವಾಸನಗಳು ಯಾವ ರೀತಿ ರಿಯಾಕ್ಷನ್ಸ್ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಪ್ರತಿಭಟನೆ, ನಮ್ಮ ಮನಸ್ಸಿನಲ್ಲಿ ಬರುವಂತ ರಿಯಾಕ್ಷನ್, ಅದರಿಂದ ನಮ್ಗೆ ಉಂಟಾಗುವಂಥದ್ದು ಸುಖ ದುಃಖ ಎಲ್ಲ. ಅದಿಲ್ಲ ಅಂದ್ರೆ ಮನಸ್ಸು ಸ್ಥಿತಪ್ರಜ್ಞ, ಯಾವ ರಾಗದ್ವೇಷ ಇಲ್ಲ ಮನಸ್ಸಿನಲ್ಲಿ ಅಂದಾಗ ಏನಾಗತ್ತೆ, ಮನಸ್ಸು ಸದಾ ಶಾಂತವಾಗಿರುತ್ತೆ. ಹೊರಗಡೆ ಏನೇ ಆಗ್ಲಿ, ಯಾರೇನಾದ್ರೂ ಒಂದ್ ಮಾತು ಅನ್ಬೋದು, ಹೊಗಳ್ಬೋದು, ತೆಗಳ್ಬೋದು, ಯಾವ ರೀತಿ ಪ್ರಾಬ್ಲಮ್ ಆದ್ರೂ ಮನಸ್ಸು ಒಳಗಿರುವಂತ ಆನಂದ, ಒಳಗಿರುವಂತ ಶಾಂತಿ ಸ್ವಲ್ಪನೂ ಕಲ್ಕೋದೇ ಇಲ್ಲ. ಈ ರೀತಿ ಇರ್ಬೇಕು ಯೋಗಿಯ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಯಾರ್ಡ್ ಸ್ಟಿಕ್ ಆಗಿ ಇಟ್ಕೊಂಡು ಮುಂದಕ್ಕೆ ನೋಡಿದ್ರೆ, ನಾವ್ ಈ ಶ್ಲೋಕದಲ್ಲಿ ಇನ್ನೂ ಒಂದ್ ನೋಡಿದ್ವಿ, ಐ ಆಮ್ ಅಥವಾ ನಾನು ಇದ್ದೇನೆ ಅನ್ನೋದು ಎಲ್ಲರಲ್ಲೂ ಸ್ಫುಟ ಆಗತ್ತೆ. ಯಾರಲ್ಲಿ? ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ದೇವತೆಗಳು ಅಂದ್ರೆ ಇಂದ್ರ, ವರುಣ ಇತ್ಯಾದಿ ದೇವತೆಗಳು ಯಾರ್ಯಾರೆಲ್ಲ ಇರ್ತಾರೆ, ಎಲ್ಲರಲ್ಲೂ ಈ ಐ ಆಮ್ ಅನ್ನೋದು ಇದ್ದೇ ಇದೆ. ನಾನು ಇದ್ದೇನೆ ಅಂದ್ರೆ ಐ ಅಂದ್ರೆ ಚಿತ್, ಆಮ್ ಅಂದ್ರೆ ಸತ್. ಸೊ ಸತ್ ಚಿತ್ ಆತ್ಮರು ನಾವೆಲ್ಲರೂ. ಆದ್ರೆ ಈ ಸತ್ ಚಿತ್ ಆತ್ಮ ಐ ಆಮ್ ಅನ್ನೋದು ಎಲ್ಲರಲ್ಲೂ ಒಂದೇ ರೀತಿ ಇರೋದ್ರಿಂದ ದಿಸ್ ಇಸ್ ನಾಟ್ ಇಂಡಿವಿಜುವಲ್, ಇಟ್ ಈಸ್ ಅ ಯೂನಿವರ್ಸಲ್ ಫೆನಾಮಿನನ್ ಅಂತ ನಾವಿಲ್ಲಿ ಜ್ಞಾಪಕ ಇಟ್ಕೋಬೇಕು. ಮೊದಲನೇ ಶ್ಲೋಕದಲ್ಲಿ ಈ ತರ ಬಂದಿತ್ತು, ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ ಅಂದ್ರೆ ಐ ಆಮ್ ಬಗ್ಗೆನೆ ಬಂದಿತ್ತು. ಎಲ್ಲಿ ಬ್ರಹ್ಮ, ಇಡೀ ಸೃಷ್ಟಿಯನ್ನ ಸೃಷ್ಟಿ ಮಾಡಿರುವಂತಹ ಬ್ರಹ್ಮ ಅಂದ್ರೆ ಈಶ್ವರ, ಅವನಲ್ಲೂ ಈ ಐ ಆಮ್ ಅನ್ನೋದಿದೆ. ಮತ್ತೆ ಬಹಳ ಸಣ್ಣ ಜೀವಿಯಾದಂತ ಇರುವೆ,
ಪಿಪೀಲಿಕ, ಅದ್ರೊಳಗೂ ಕೂಡ ಈ ಐ ಆಮ್ ಅನ್ನೋದು ಇದೆ. ಸೊ ಇದು ಜಗತ್ ಸಾಕ್ಷಿ, ಇದು ವ್ಯಕ್ತಿಗತವಲ್ಲ, ಒಂದು ವ್ಯಕ್ತಿ ಒಳಗಡೆ ಇರುವಂತಲ್ಲ, ಇದು ಸಮಷ್ಟಿಗೆ ಸೇರಿದ್ದು, ಜಗತ್ತಿಗೆ, ಇಡೀ ಜಗತ್ತಿಗೆ ಸಾಕ್ಷಿ ಇದು ಅಂತ, ಜೀವ ಸಾಕ್ಷಿ ಮಾತ್ರ ಅಲ್ಲ ಅಂತ ನೆನಪು ಮಾಡ್ತಾ ಇದ್ದಾರೆ ಶಂಕರರು. ಇಲ್ಲಿ ಈ ಐ ಆಮ್ ಅನ್ನೋದು ಹೇಗ್ ಬರುತ್ತೆ ಅಂತ ಒಂದು ನಮ್ಮ ದಿನನಿತ್ಯದ ಅನುಭವ ನೆನಪು ಮಾಡ್ಕೊಂಡ್ರೆ, ಬೆಳಗ್ಗೆ ಎದ್ದ ತಕ್ಷಣ, ಇನ್ನು ಏಳಕ್ಕಿಂತ ಸ್ವಲ್ಪ ಮುಂಚೆ ಏನಾಗತ್ತೆ, ಏನೋ ಒಂದು ಒಳಗಡೆ ಸ್ವಲ್ಪ ತರಂಗಗಳು ಶುರುವಾಗತ್ತೆ. ಆಳವಾದ ನಿದ್ದೆಯಲ್ಲಿ ಏನೂ ಇಲ್ಲ, ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಪ್ರಪಂಚ ಇಲ್ಲ, ಇಂದ್ರಿಯಗಳಿಲ್ಲ, ಯಾವುದೂ ಇಲ್ಲ. ಆದ್ರೆ ಏನೋ ಒಂದು ಇನ್ನೇನು ಎಚ್ಚರ ಆಗ್ಬೇಕು ಅನ್ನುವಾಗ ಒಳಗಡೆ ತರಂಗಗಳು ಶುರು ಆಗ್ತಾ ಇದ್ರೆ, ಮೊದಲನೇ ತರಂಗ ಶುರು ಆಗಿದೆ, ಅಲ್ಲಿಂದ ಒಂದು ರೇ ಆಫ್ ಲೈಟ್ ಅವೇರ್ನೆಸ್ ಬಂದ್ರೆ ಮನಸ್ಸಿನ ಮೇಲೆ ಬಿತ್ತು, ಅದು ಅಂದ್ರೆ ಬುದ್ಧಿಯ ಮೇಲೆ, ಇಂಟೆಲೆಕ್ಟ್ ಮೇಲೆ ಬಿತ್ತು ಅಂದಾಗ ಅದನ್ನ ಚಿದಾಭಾಸ ಅಂತ ನಾವು ಕರಿತೀವಿ. ಐ ಆಮ್ ಅನ್ನೋ, ನಾನು ಇದ್ದೀನಿ, ನಾನು ಇದ್ದೇನೆ ಅನ್ನೋ ಒಂದು ರೆಕಾಗ್ನಿಷನ್ ಬರುತ್ತೆ. ಐ ಎಕ್ಸಿಸ್ಟ್, ಸತ್ ಚಿತ್, ಆ ರೆಕಾಗ್ನಿಷನ್ ಬರುತ್ತೆ. ಅದ್ ಬರ್ತಾ ಇದ್ದಂಗೆ ಇನ್ ಸ್ಪ್ಲಿಟ್ ಸೆಕೆಂಡ್ ಅದೇನೋ ಮನಸ್ಸಿಂದ ಗಮನ ಎಲ್ಲ ಇಂದ್ರಿಯಗಳ ಕಡೆಗೆ ಹೊರಟೋಗ್ಬಿಡುತ್ತೆ. ಇಂದ್ರಿಯಗಳು ಎಲ್ಲಿಂದಾನೋ ಕಾಫಿ ಡಿಕಾಕ್ಷನ್ ಸ್ಮೆಲ್ ಬರಕ್ ಶುರು ಆಗತ್ತೆ. ಓ, ಯಾರೋ ಡಿಕಾಕ್ಷನ್ ಹಾಕಿದ್ದಾರೆ, ಯಾರ್ದು ಹೊರಗಡೆ ಹಕ್ಕಿ ಚಿಲಿಪಿಲಿ ಸದ್ದು, ಓಹೋ ಆಗ್ಲೇ ಬೆಳಕಾಗಿದೆ. ಕಣ್ಣಿಗೆ ಸ್ವಲ್ಪ ಎಲ್ಲಿಂದನೋ ಚೂರ್ ಬೆಳಕು ಕಾಣಿಸ್ತಾ ಇರೋಂಗ ಅನಿಸ್ತಾ ಇರುತ್ತೆ ಕಣ್ಣು ಮುಚ್ಚಿದ್ರು. ಮತ್ತೆ ಈ ರೀತಿ ಬೇರೆ ಬೇರೆ ನಮ್ಮ ಇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ ಸ್ವಲ್ಪ ಇದು ಶುರು ಆಗತ್ತೆ. ದೇ ಕಮ್ ಅಲೈವ್ ಅಂತ ಹೇಳ್ಬೋದು. ಮನಸ್ಸಿನ ಗಮನ ಅದ್ರ ಕಡೆ ಹರಿತಾ ಇದೆ. ಆಮೇಲೆ ದೇಹದ ಕಡೆ ಪೂರ್ತಿ ಹರಿಯಕ್ ಶುರು ಆಗತ್ತೆ. ಇಲ್ಲೆಲ್ಲೂ ಸ್ವಲ್ಪ ಹಿಡ್ಕೊಂಡಂಗ ಆಗ್ತಾ ಇದೆ, ಸ್ವಲ್ಪ ಹೆಂಗೋ ಮಲ್ಗಿದ್ನೇನೋ, ಸರಿ, ದೇಹದ ಪೂರ್ತಿ ದೇಹದ ಅರಿವು ಬಂದ್ಬಿಡ್ತು. ಬಂದಾದ್ಮೇಲೆ ನಿಧಾನಕ್ಕೆ ಸ್ವಲ್ಪ ಕಣ್ ತೆಗೆಯೋಣ ಅಂತ ಕಣ್ ತೆಗೆದ್ ನೋಡಿದ್ರೆ, ಇದುವರೆಗೂ ಹಕ್ಕಿ ಚಿಲಿಪಿಲಿ ಕೇಳಿಸ್ತಾ ಇತ್ತು, ಈಗ ಹಕ್ಕಿ ಕಾಣಿಸ್ತಾ ಇದೆ, ಇಡೀ ಬೆಡ್ರೂಮ್ ಕಾಣಿಸ್ತಾ ಇದೆ, ಹಾಸಿಗೆ, ಕಿಟಕಿ, ಕರ್ಟನ್ಸ್, ನೆಲ ಎಲ್ಲ ಜಗತ್ತು ಬಂದ್ಬಿಡ್ತು. ಸೊ ಐ ಆಮ್ ಇಂದ ಆ ಚಿಕ್ಕ ಒಂದು ಚಿದಾಭಾಸದಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್, ನನ್ನ ಆತ್ಮದ ಬೆಳಕು, ಆತ್ಮ ಜ್ಯೋತಿ ಪ್ರತಿಬಿಂಬ ಮನಸ್ಸಿನಲ್ಲಿ ಬಿದ್ದ ತಕ್ಷಣ ಆ ಪ್ರತಿಬಿಂಬದ ಬೆಳಕು ಗಮನವಾಗಿ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ದೇಹ ಇಲ್ಲದಕ್ಕೆ ಯದ್ಭಾಸ ಹೃದಯ. ಹೃದಯ ಅಂತ ಹೇಳಿದ್ರೆ ನಾವಿಲ್ಲಿ ಮನಸ್ಸು, ಬುದ್ಧಿ ಅಂತ ಅರ್ಥೈಸ್ಕೋಬೇಕು. ಅಕ್ಷ ಅಂದ್ರೆ ಕಣ್ಣು, ದೇಹ ಅಂದ್ರೆ ನಮ್ಮ ಫಿಸಿಕಲ್ ಬಾಡಿ, ವಿಷಯ ಅಂತ ಹೇಳಿದ್ರೆ ಹೊರಗಡೆ ಆಬ್ಜೆಕ್ಟ್ಸ್ ಆಫ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಅಥವಾ ಜಗತ್ತು. ಭಾಂತಿ ಸ್ವತೋ ಅಚೇತನ, ಎಲ್ಲವನ್ನು, ಅದು ಎಲ್ಲಕ್ಕೂ ಬೆಳಕನ್ನ ನೀಡ್ತಾ ಇದೆ, ಎಲ್ಲಕ್ಕೂ ಜೀವ ಪ್ರಾಣವನ್ನ ತುಂಬ್ತಾ ಇದೆ ಈ ಚೈತನ್ಯ, ಆತ್ಮ ಚೈತನ್ಯ. ಆದ್ರೆ ಈ ಆತ್ಮದ ಚೈತನ್ಯ ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಯಾವ್ದ್ಯಾವ್ದು ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಎಲ್ಲವೂ, ದೇಹ ಎಲ್ಲವೂ ಕೂಡ ನಿರ್ಜೀವ ವಸ್ತುಗಳು, ಜಡ ಅಂತ ಇಲ್ಲಿ ನಮ್ಗೆ ನೆನಪು ಮಾಡ್ತಾ ಇದ್ದಾರೆ ಶಂಕರಾಚಾರ್ಯರು. ಮತ್ತೆ ತಿರ್ಗಾ ಅದನ್ನ ತೆಗೆದುಕೊಂಡ್ರೆ ಇದು ಎಕ್ಸಾಂಪಲ್ಸ್ ಅಲ್ಲಿ ಅರ್ಥ ಮಾಡ್ಕೋಬಹುದಾ ಅಂತ ನಾವು ನೋಡಿದ್ರೆ, ಇಲ್ಲಿ ಮೊದಲನೇ ಎಕ್ಸಾಂಪಲ್ ಅಲ್ಲಿ ಮೇಲ್ಗಡೆ ಚಿತ್ರ ನಾವು ನೋಡಿದ್ರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತಾ ಇದೆ, ಡೈರೆಕ್ಟ್ ಆಗಿ ಬೀಳ್ತಾ ಇದೆ ಚಂದ್ರನ ಮೇಲೆ. ಅವತ್ತು ಬೆಳದಿಂಗಳ ರಾತ್ರಿ, ಹುಣ್ಣಿಮೆ ಅಂತ ಅನ್ಕೊಳ್ಳೋಣ. ಸೊ ಹುಣ್ಣಿಮೆ ಆದಾಗ ಏನಾಗತ್ತೆ, ಚಂದ್ರನ ಬೆಳಕು ಭೂಮಿ ಮೇಲೆ ಬೀಳತ್ತೆ. ಸೊ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿತ್ತು ಪ್ರತಿಬಿಂಬಿತವಾಗಿ, ಆ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆ. ಸೊ ರಿಫ್ಲೆಕ್ಟೆಡ್ ಸನ್ಲೈಟ್ ಇಸ್ ಫಾಲಿಂಗ್ ಆನ್ ದ ಅರ್ತ್ ಆನ್ ಅ ಫುಲ್ ಮೂನ್ ನೈಟ್. ಸೊ ಅದು ನಮ್ಗೆ ಸರ್ವೇ ಸಾಮಾನ್ಯ, ನೋಡ್ತಾನೆ ಇರ್ತೀವಿ ಅದನ್ನ. ಇನ್ನೂ ಒಂಥರ ನಾವು ಡೇ ಟೈಮ್ ಅಲ್ಲಿ ನೋಡೋ ಫೆನಾಮಿನನ್ ಅಂತ ಹೇಳಿದ್ರೆ,
ಜೋರಾಗಿ ಬೆಳಕಿದೆ, ಅಲ್ಲಿ ಯಾವುದೋ ಒಂದು ಸ್ಕೂಟರು ಕಾರು ಏನೋ ನಿಲ್ಸಿರ್ಬೋದು ರೋಡಲ್ಲಿ, ಅದರಲ್ಲಿ ಸೂರ್ಯನ ಸನ್ಲೈಟ್ ಏನಾದ್ರು ಬಿದ್ರೆ, ಸೂರ್ಯನ ಬೆಳಕು ಕನ್ನಡಿ ಮೇಲೆ ಬಿದ್ರೆ, ಎಲ್ಲೋ ಒಂದ್ ಕಡೆ ಹತ್ರ ಇರೋ ಗೋಡೆ ಮೇಲೋ ಕಾಂಪೌಂಡ್ ಮೇಲೋ ಎಲ್ಲೋ ವಿ ಸಿ ದಟ್ ರಿಫ್ಲೆಕ್ಟೆಡ್ ಲೈಟ್. ನಾವು ಚಿಕ್ಕವರಾಗಿರ್ಬೇಕಾದ್ರೆ ಒಂದೊಂದ್ಸಲ ಈ ತಟ್ಟೆ ತಗೊಂಡ್ ಹೋಗ್ತಿದ್ವಿ, ಒಳ್ಳೆ ಫಳಫಳ ಅನ್ನೋ ಸ್ಟೀಲ್ ತಟ್ಟೆನೋ ತಗೊಂಡೋಗ್ಬಿಟ್ಟು ಹಿಂಗೆ ಬಿಸಿಲಲ್ಲಿ ಹಿಡಿದ್ಬಿಟ್ಟು ಹೀಗೆ ಆಟ ಆಡೋದು. ಆ ಬೆಳಕು ಎಲ್ಲಿ ಬೇಕೋ ನಾವು ಬೀಳಿಸ್ತಾ ಇರ್ಬೋದು. ಸೊ ದಟ್ ಈಸ್ ಆಲ್ಸೋ ರಿಫ್ಲೆಕ್ಟೆಡ್ ಲೈಟ್. ಸೊ ಈ ರೀತಿ ರಿಫ್ಲೆಕ್ಷನ್ ಆಗ್ತಾ ಇದೆಯಾ ಚಿದಾಭಾಸ ಅಂದಾಗ ಅಂತ ಈ ರೀತಿ ಎಲ್ಲ ಎಕ್ಸಾಂಪಲ್ಸ್ ಕೊಡ್ತಾರೆ. ವೇದಾಂತದಲ್ಲೂ ಕೂಡ ಈ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದೆ. ಹೀಗಾಗಿದ್ಯಾ ಅಂತ ನಾವು ಯೋಚನೆ ಮಾಡಿದಾಗ ಇನ್ನೂ ಒಂದು ಪ್ರಶ್ನೆ ನಮ್ಗೆ ಬರ್ಬೋದು. ಈ ಪಂಚಕೋಶಗಳ ಮೇಲೆ ಚಿದಾಭಾಸದ ಬೆಳಕು ಬೀಳ್ತಾ ಇದೆ ಅಂಡ್ ದೇ ಸ್ಟಾರ್ಟ್ ಫಂಕ್ಷನಿಂಗ್. ಆತ್ಮ ಈಗ ತಾನೇ ನೀವೇ ಹೇಳಿದ್ರಿ, ಆತ್ಮ ಅಂದ್ರೆ ಸರ್ವವ್ಯಾಪಿ, ಅಂದ್ರೆ ಎಷ್ಟು ದೊಡ್ಡದು, ಅದಕ್ಕೆ ಬಿಗಿನಿಂಗ್ ಇಲ್ಲ ಎಂಡ್ ಇಲ್ಲ. ಎಷ್ಟು ಅತೀ ದೊಡ್ಡ ವಸ್ತು ನಾವು ಪ್ರಪಂಚದಲ್ಲಿ ಯೋಚನೆ ಮಾಡ್ಕೊಂಡ್ರು, ಇಡೀ ಬ್ರಹ್ಮಾಂಡ ಅಂತ ನಾವು ಒಂದು ಚಿತ್ರೀಕರಣ ಮಾಡ್ಕೊಂಡ್ರು ಮನಸ್ಸಿನಲ್ಲಿ, ಈ ಬ್ರಹ್ಮನ್ ಅಥವಾ ಚೈತನ್ಯ ಅಥವಾ ಆತ್ಮ ಅಂದ್ರೆ ನಾನು ಆತ್ಮ, ನಾನೇ ಆತ್ಮ, ಆ ಆತ್ಮ ಅದಕ್ಕಿಂತ ದೊಡ್ಡದು, ಅದನ್ನು ವ್ಯಾಪಿಸ್ಕೊಂಡು ಅದಕ್ಕಿಂತ ಇನ್ನೂ ದೊಡ್ಡದು. ಹಂಗಾದ್ಮೇಲೆ ಈ ಸಣ್ಣ ದೇಹ ಅಥವಾ ಈ ಜೀವದ ಪಂಚಕೋಶಗಳು ಅದ್ ಹೆಂಗ ಅಷ್ಟು ದೊಡ್ಡ ಆತ್ಮನ ಮುಚ್ಚಕ್ ಸಾಧ್ಯ ಅಂತ ನಾವು ಪ್ರಶ್ನೆ ಹಾಕ್ಬೋದು. ಸೊ ನಾವಾಗ ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಒಂದು ಉತ್ತರ ಕೂಡ ಕೊಡ್ಬೋದು. ಮೊದಲು ಅರ್ಥ ಮಾಡ್ಕೊಂಡ್ರೆ ಇದೊಂದು ಇದ್ರಲ್ಲೇ ಶ್ಲೋಕದಲ್ಲೇ ಬರ್ತಾ ಇದೆ, ತಾಂ ಭಾಸ್ಯೈ ಪಿಹಿತ ಅರ್ಕಮಂಡಲ ನಿಭಾಂ ಸ್ಫೂರ್ತಿಂ ಸದಾ ಭಾವಯನ್. ಅರ್ಕಮಂಡಲ ಅಂದ್ರೆ ಸೂರ್ಯ, ಆಕಾಶದಲ್ಲಿ ಇರುವಂತಹ ಸೂರ್ಯ. ಪಿಹಿತ ಅಂತ ಹೇಳಿದ್ರೆ ಮೋಡ. ಯಾವ ರೀತಿ ಅಂತ ಹೇಳ್ತಾ ಇದ್ದಾರೆ, ನಿಭಾಂ ಯಾವ ತರ, ಒಂದು ಸೂರ್ಯನನ್ನ ಒಂದು ಮೋಡ ಮುಚ್ಚಿದಂಗೆ. ಇಲ್ಲಿ ನಾವು ನೋಡಿದ್ರೆ ಮೊದಲು ಸೂರ್ಯನ ಬೆಳಕು ಸಾಗರದ ಮೇಲೆ ಬೀಳ್ತಾ ಇದೆ, ಸಾಗರದ ನೀರೆಲ್ಲ ಆವಿಯಾಗಿ ಅದರಿಂದ ಮೋಡ ಹುಟ್ಕೊಳ್ಳುತ್ತೆ. ಆ ಮೋಡನ ಏನ್ ಮಾಡುತ್ತೆ, ಸೂರ್ಯನ ಬಂದು ಇಲ್ಲಿ ಮುಚ್ಚಿದ ಹಾಗೆ ನಮಗೆ ಭಾಸವಾಗುತ್ತೆ, ನಿಜವಾಗ್ಲೂ ಅದೇನ್ ಮುಚ್ತಾ ಇಲ್ಲ. ಇಲ್ಲಿ ಪಾರ್ಷಿಯಲಿ ಮುಚ್ಚಿದೆ ಎರಡನೇ ಪಿಕ್ಚರ್ ನೋಡಿದ್ರೆ, ಮತ್ತೆ ಈ ಮೂರನೇ ಪಿಕ್ಚರ್ ನೋಡಿದ್ರೆ ಆಲ್ಮೋಸ್ಟ್ ಪೂರ್ತಿ ಮುಚ್ಕೊಂಡ್ಬಿಟ್ಟಿದೆ. ಈಗ 2 ದಿನದ ಹಿಂದೆ ನಾವು ಹೊರಗಡೆ ಹೋದ್ರೆ ಒಂಚೂರು ಸಣ್ಣಗ್ ಮಳೆ ಹನಿತಾ ಇತ್ತು, ಎಲ್ಲೆಲ್ಲಿ ನೋಡಿದ್ರು ಒಂದ್ ಸ್ವಲ್ಪನೂ ಸೂರ್ಯನ ಸುಳಿವು ಕೂಡ ಕಾಣಿಸ್ತಾ ಇರ್ಲಿಲ್ಲ, ಅಷ್ಟೊಂದು ದಟ್ಟವಾದ ಕ್ಲೌಡ್ ಕವರ್ ಇತ್ತು ಆಕಾಶದಲ್ಲಿ. ಸೊ ಆ ರೀತಿ ಸೂರ್ಯನನ್ನ ಮೋಡ ಮುಚ್ಚುತ್ತೆ. ಮೋಡ ಚಿಕ್ಕದು, ಸೂರ್ಯ ದೊಡ್ಡದು ಹಂಗ್ ನೋಡಿದ್ರೆ ನಾವು. ಸೊ ಇಲ್ಲಿ ನೋಡಿದ್ರೆ ಸನ್, ಅರ್ತ್, ಮೂನ್ ಒಂದಕ್ಕೊಂದು ಹೋಲಿಕೆ ನೋಡಿ. ಸೂರ್ಯನಿಗೆ ಕಂಪೇರ್ ಮಾಡಿದ್ರೆ ಭೂಮಿ ಎಷ್ಟು ಚಿಕ್ಕದು, ಭೂಮಿಗೆ ಹೋಲಿಸಿದ್ರೆ ಚಂದ್ರ ಇನ್ನೂ ಚಿಕ್ಕದು. ಆದ್ರೂ ಕೂಡ ನಾವ್ ಹೇಳ್ತೀವಿ ಚಂದ್ರಗ್ರಹಣ ಆಗಿದ್ದ ಟೈಮಲ್ಲಿ ಈ ಚಂದ್ರ ಹೋಗ್ಬಿಟ್ಟು ಸೂರ್ಯನನ್ನ ಮುಚ್ಚಿಬಿಡುತ್ತೆ. ಎಷ್ಟೊಂದ್ಸಲ ನೋಡ್ತೀವಲ್ವಾ ಸೋಲಾರ್ ಎಕ್ಲಿಪ್ಸ್, ಪರ್ಲ್ ರಿಂಗ್ ಎಫೆಕ್ಟ್ ಅಂತ ಎಲ್ಲ ಟಿವಿಲೆಲ್ಲ ಕೂಡ ನೋಡಿರ್ತೀವಿ. ಸೊ ಈ ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ನಾವು ಸೈನ್ಸ್ ಬ್ಯಾಕ್ಗ್ರೌಂಡ್ ತಗೊಂಡು ಹೇಳ್ತಾ ಹೋದ್ರೆ ಮತ್ತೆ ವೇದಾಂತ ಇನ್ನೂ ಒಂದ್ ಕಡೆ ನಮ್ಮನ್ನ ತಿರುಗಿಸುತ್ತೆ. ಇಲ್ಲ ಪೂರ್ತಿ ನೀನು ಲಿಟ್ರಲ್ ಆಗಿ ತಗೋಬೇಡ, ಅದು ಉದಾಹರಣೆ. ಇವಾಗ ಈ ರೂಮ್ ಅಲ್ಲಿ ನೋಡಿದ್ರೆ ಏನೇನೆಲ್ಲ ಕಾಣಿಸುತ್ತೆ ನಿನ್ಗೆ ಈ ಪಿಕ್ಚರ್ ಅಲ್ಲಿ? ಇದು ಯಾರ್ದೋ ಲಿವಿಂಗ್ ರೂಮ್ ಇದ್ದಂಗಿದೆ. ಸೊ ಸೋಫಾಗಳು ಕಾಣಿಸುತ್ತೆ, ಟೀಪಾಯ್ ಕಾಣುತ್ತೆ, ವಾಲ್ ಹ್ಯಾಂಗಿಂಗ್ ಕಾಣಿಸುತ್ತೆ, ವೇಸ್ ಕಾಣುತ್ತೆ. ಈ ಪಿಕ್ಚರ್ ಅಲ್ಲಿ ಟಿವಿ ಕಾಣಿಸ್ತಿಲ್ಲ, ಒಂದು ಕಾರ್ನರ್ ಲ್ಯಾಂಪ್ ಕಾಣಿಸ್ತಾ ಇದೆ, ಕಾರ್ಪೆಟ್ ಕಾಣಿಸ್ತಾ ಇದೆ, ಗೋಡೆ ಕಾಣಿಸ್ತಾ ಇದೆ ಅಂತೆಲ್ಲ ನಾವು ಒಂದೊಂದೇ ಹೇಳ್ತಾ ಹೋಗ್ಬೋದು. ಆವಾಗ ಇದೆಲ್ಲ ಕಾಣಿಸ್ಬೇಕಾದ್ರೆ ಮೊದ್ಲು ಅಲ್ಲಿ ಏನಿರ್ಬೇಕು? ಮೊದ್ಲು ಬೆಳಕಿರ್ಬೇಕು. ಆ ಬೆಳಕನ್ನ ಮರ್ತ್ಬಿಟ್ಟು ನಾವು ಬೇರೆ ಆಬ್ಜೆಕ್ಟ್ಸ್ನೆಲ್ಲ ಹೇಳ್ತಾ ಇದೀವಿ. ಯಾಕೆ? ಅದು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತು. ಬೆಳಕ್ ಬಗ್ಗೆ ನನ್ಗೆ ಯೋಚನೆ ಮಾಡೋದಕ್ಕೆ ಫಸ್ಟ್ ಬರ್ಲೇ ಇಲ್ಲ, ಮನಸ್ಸಿಗೆ ತೋಚ್ಲೇ ಇಲ್ಲ, ಮಿಕ್ಕಿದೆಲ್ಲ ನನ್ನನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತು. ಸೊ ಅದೇ ತರ
ಇಲ್ಲಿ ಥಿಯೇಟರ್ಗೆ ಹೋಗ್ತೀವಿ. ಥಿಯೇಟರ್ಗೆ ಹೋದಾಗ ಮೂವಿ ನೋಡಕ್ಕೆ ಇದೊಂದು ಹೋಮ್ ಥಿಯೇಟರ್ ಹಾಕಿದ್ದಾರೆ ಮನೆಯಲ್ಲೇ. ಈಗ ಒಂದ್ ಜನ ಡಿಸೈನ್ ಮಾಡಿಸ್ಕೋತಾರೆ, ನನ್ನ ಕೈಲೂ ಮಾಡಿಸ್ಕೊಂಡಿದ್ದಾರೆ, ಹೋಮ್ ಥಿಯೇಟರ್ ಡಿಸೈನ್ ಮಾಡ್ಕೊಡಿ ಮೇಡಮ್ ಅಂತ, ಮನೆ ಡಿಸೈನ್ ಮಾಡ್ಬೇಕಂದ್ರೆ. ಸೊ ಒಂದು ಹೋಮ್ ಥಿಯೇಟರ್ ಅಥವಾ ಒಂದು ಯಾವ್ದೋ PVR ಐನಾಕ್ಸ್ ಎಲ್ಲ ಹೋಗಿ ಕೂತ್ಕೊಳ್ತೀವಿ. ಅಲ್ಲಿ ಕೂತ್ಕೊಂಡಾಗ ಮೊದ್ಲು ನಾವು ಹೋದಾಗ ಸ್ವಲ್ಪ ಮುಂಚೆನೆ ಹೋದ್ರೆ ಏನು ಇಲ್ಲ ಅಂದ್ರೆ ಬ್ಲಾಂಕ್ ಸ್ಕ್ರೀನ್ ಅನ್ನ ನೋಡ್ಬೋದು ನಾವು. ಬ್ಲಾಂಕ್ ಸ್ಕ್ರೀನ್ ಅನ್ನ ನೋಡ್ತಾ ಇದ್ದಂಗೆ ಯಾವ್ದು ಅಡ್ವರ್ಟೈಸ್ಮೆಂಟ್, ಟ್ರೇಲರ್, ಮೂವಿ ಎಲ್ಲ ಶುರು ಆಗತ್ತೆ. ಅದೇ ತೆರೆ ಮೇಲೆ ಒಂದು ಚಲನಚಿತ್ರ ಬಂದ್ಬಿಡುತ್ತೆ. ಬರ್ತಾ ಇದ್ದಂಗೆ ನಾವು ನೋಡ್ತಾ ಇರ್ತೀವಿ, ಓ ಹೀರೋ ನೋಡಿದ್ಯಾ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾನೆ, ಇವಳು ಹೀರೋಯಿನ್ ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಟಿದ್ದಾಳೆ, ಅಯ್ಯೋ ಪಾಪ ಅವಳಿಗೆ ಈ ತರ ಮಾಡ್ಬಿಟ್ರೆ ಅವಳಿಗೆ ಎಷ್ಟು ದುಃಖ ಆಗ್ತಾ ಇದೆ, ನನ್ಗೂ ಅಳಗ್ ಬರ್ತಾ ಇದೆ, ನನ್ ಖರ್ಚಿಫ್ ತರ್ಲೇ ಇಲ್ಲ, ಅಯ್ಯೋ ತುಂಬಾ ಅಳು ಬರ್ತಾ ಇದೆ ಅಂತ ಪೂರ್ತಿ ಆ ಸ್ಕ್ರೀನ್ ಬಗ್ಗೆ ಮರ್ತೇ ಬಿಟ್ಟಿದೀವಿ. ವಿ ಆರ್ ಸೋ ಕಾಟ್ ಅಪ್ ಇನ್ ದ ಸ್ಟೋರಿ, ಇನ್ ದ ಮೂವಿ. ಸೊ ಇದೇ ತರ ನಮಗೆ ಡಿಸ್ಟ್ರಾಕ್ಷನ್ ಅಂದ್ರೆ ಅಲ್ಲಿ ಸ್ಕ್ರೀನ್ ಇನ್ನೂ ಇದೆ ನಮ್ ಕಣ್ಮುಂದೆಯಿಂದ, ಸ್ಕ್ರೀನ್ ಏನ್ ಮಾಯ ಆಗ್ಲೇ ಇಲ್ಲ, ಆ ಸ್ಕ್ರೀನ್ ಮೇಲೆ ಪಿಕ್ಚರ್ ಓಡ್ತಾ ಇರೋದು. ಆದ್ರೆ ನನ್ನ ಗಮನ ಏನ್ ಮಾಡ್ತು, ಮೂವಿ ಡಿಸ್ಟ್ರಾಕ್ಟೆಡ್ ಮೀ. ಸೊ ಐ ಲಾಸ್ಟ್ ಅವೇರ್ನೆಸ್ ಆಫ್ ದ ಸ್ಕ್ರೀನ್ ಅಂಡ್ ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ದ ಮೂವಿ. ಈ ರೀತಿ ನಮ್ಮಿಂದ ಮುಚ್ತಾ ಇರೋದು ನಮ್ಮ ಮನಸ್ಸು ಬುದ್ಧಿಯನ್ನ, ಮನಸ್ಸು ಬುದ್ಧಿ ಸೇರ್ಕೊಂಡು ಆತ್ಮವನ್ನ ಮುಚ್ತಾ ಇದೆ ನಮ್ಮಿಂದ. ಅಂದ್ರೆ ಇಲ್ಲಿ ವೇದಾಂತದಲ್ಲಿ ಕೆಲವು ಕಡೆ ಬರುತ್ತೆ, ಪಶ್ಯನ್ನಪಿ ನ ಪಶ್ಯತಿ ಮೂಢ. ಮೂರ್ಖ ಏನ್ ಮಾಡ್ತಾನೆ, ಮೂಢ ಏನ್ ಮಾಡ್ತಾನೆ, ಕಣ್ ಮುಂದೆನೆ ಕಾಣಿಸ್ತಾ ಇದ್ರುನು ಅವನಿಗೆ ಅದಕ್ಕೆ ಅವನು ಗಮನನೇ ಹರಿಸೋದಿಲ್ಲ, ಅವನಿಗೆ ಕಾಣಿಸೋದೇ ಇಲ್ಲ. ಕನ್ನಡಕ ಹಾಕೊಂಡು ಇಲ್ಲೇ ಇರುತ್ತೆ, ಇವ ನಾನು ಕನ್ನಡಕ ಎಲ್ಲಪ್ಪ ಅಂತ ಕೆಲವು ಸಲ ಹುಡುಕ್ತಾ ಇರ್ತೀವಿ. ಸೊ ಆತರ ಎದುರಿಗೆ ಇರುತ್ತೆ, ಸದಾ ಇರುತ್ತೆ ಆತ್ಮತತ್ವ ಅನ್ನೋದು, ಆದ್ರೆ ಬೇರೆ ಎಲ್ಲ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ, ಆ ರೀತಿ ಮಾಯೆಯನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಶ್ಲೋಕವನ್ನ ಮತ್ತೆ ನಾವೀಗ ಇದೆಲ್ಲ ಎಲಾಬ್ರೇಷನ್ ನೋಡಿದ್ವಿ, ಮತ್ತೆ ಒಂದ್ಸಲ ರಿಕಲೆಕ್ಟ್ ಮಾಡ್ಕೊಡೋದಾದ್ರೆ ಏನ್ ಬರ್ತಾ ಇದೆ, ಎಲ್ಲ ಪ್ರಾಣಿಗಳಲ್ಲೂ, ಪಕ್ಷಿಗಳಲ್ಲೂ, ಮನುಷ್ಯರಲ್ಲೂ, ದೇವತೆಗಳಲ್ಲೂ ಇರುವಂತಹ ಆತ್ಮತತ್ವ, ಅಹಂ ಸ್ಫುರಣ, ಐ ಆಮ್ ಅನ್ನೋ ಒಂದು ಸ್ಫುರಣ, ಅದು ಸ್ಪಷ್ಟವಾಗಿ ಎಲ್ಲರಿಗೂ ಸದಾ ಗೋಚರವಾಗ್ತಾ ಇರುವಂತ ಆ ಸ್ಫುರಣ, ಅದು ಏನ್ ಮಾಡ್ತಾ ಇದೆ, ಬೆಳಗ್ಗೆ ನಾವು ಹೇಳ್ತಾ ಇದ್ದ ಹಾಗೆ ಗಾಢ ನಿದ್ರೆಯಿಂದ ಐ ಆಮ್ ಅನ್ನೋ ಸ್ಫುರಣ ಮೊದಲು ಮನಸ್ಸಿಗೆ ಜೀವವನ್ನ ಕೊಟ್ಟು ಮನಸ್ ಕೈಲಿ ಕೆಲಸ ಮಾಡಿಸಿ, ಮನಸ್ಸಿನ ಗಮನವನ್ನ ನಮ್ಮ ಜ್ಞಾನೇಂದ್ರಿಯಗಳ ಕಡೆ, ಕರ್ಮೇಂದ್ರಿಯಗಳ ಕಡೆ, ದೇಹದ ಕಡೆ, ಮತ್ತೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಪಂಚದ ಕಡೆ ಹರಿಸ್ಬಿಟ್ಟು ಈ ಆತ್ಮಜ್ಯೋತಿನೇ ಎಲ್ಲವನ್ನೂ ಬೆಳಗ್ತಾ ಇದೆ, ಎಲ್ಲಕ್ಕೂ ಜೀವವನ್ನ ತುಂಬ್ತಾ ಇದೆ. ತಮ್ಮಷ್ಟಕ್ಕೆ ತಾವೇ ಆ ಒಂದು ವಸ್ತುಗಳನ್ನ ಅಥವಾ ಉಪಾಧಿಗಳನ್ನ ನಾವು ನೋಡಿದ್ರೆ ಅವು ಅಚೇತನ, ಅವು ಜಡ, ಅವಕ್ಕೆ ತಮ್ಮದೇ ಆದಂತ ಚೈತನ್ಯ ಇಲ್ಲ. ಆತ್ಮತತ್ವದಿಂದ ಮಾತ್ರ ಅವು ಚೈತನ್ಯವನ್ನ ಎಳ್ಕೋತಾ ಇವೆ. ಇನ್ ದ ಪ್ರೆಸೆನ್ಸ್ ಆಫ್ ದ ಆತ್ಮ ದೇ ಫಂಕ್ಷನ್. ಸೊ ಇವೆಲ್ಲವೂ ಕೂಡ ಹೇಗೆ ಅಂತ ಹೇಳಿದ್ರೆ, ಯಾವುದ್ರಿಂದ ಮನಸ್ಸು ತನ್ನ ಚೈತನ್ಯವನ್ನ ಪಡ್ಕೋತಾ ಇದೆಯೋ ಆ ಮನಸ್ಸು ಕೃತಜ್ಞತೆ ತೋರಿಸ್ಬೇಕು ಆತ್ಮಕ್ಕೆ. ನಿನ್ನಿಂದ ತಾನೇ ನನ್ಗೆ ಜೀವ ಇರೋದು, ನಿನ್ನಿಂದ ತಾನೇ ನಾನು ಕೆಲಸ ಮಾಡಕ್ಕಾಗೋದು ಅಂತ ಮನಸ್ಸು ಕೃತಜ್ಞತೆಯನ್ನ ತೋರಿಸ್ಬೇಕು. ಆದ್ರೆ ಮನಸ್ಸು ಏನ್ ಮಾಡ್ತಾ ಇದೆ, ನಾನೇ ಎಲ್ಲ ಮಾಡ್ತಾ ಇರೋದು, ನಾನೇ ಕರ್ತ, ನಾನೇ ಎಲ್ಲವನ್ನು ಎಂಜಾಯ್ ಮಾಡ್ಬೇಕು, ನಾನೇ ಭೋಗ್ತಾ, ಎಲ್ಲವೂ ನನಗೆ ಗೊತ್ತು, ನಾನ್ ಬೇರೆ, ನೀನ್ ಬೇರೆ, ಪ್ರಪಂಚ ಬೇರೆ, ಜಗತ್ ಬೇರೆ, ಭಗವಂತ ಬೇರೆ, ಆತ್ಮ ಬೇರೆ, ಎಲ್ಲವೂ ಬೇರೆ ಬೇರೆ, ಇದು ಯಾರಿಗ್ ಗೊತ್ತು? ನನಗ್ ಗೊತ್ತಪ್ಪ ಅಂತ ಯಾರು ಹೇಳ್ತಾ ಇರೋದು? ಮನಸ್ಸು ಹೇಳ್ತಾ ಇರೋದು. ಆ ಕೃತಜ್ಞತಾ ಭಾವ ಅಥವಾ ನಾನು ಈ ಆತ್ಮತತ್ವ ಅನ್ನೋ ಒಂದು ಅರಿವು, ಅದನ್ನೆಲ್ಲ ಬಿಟ್ಬಿಟ್ಟು ಮನಸ್ಸು ಏನ್ ಮಾಡ್ತಾ ಇದೆ, ಗಮನವನ್ನ ಎಳೆದ್ ಬಿಡ್ತಾ ಇದೆ, ಸೆಳ್ಕೊಂಡ್ಬಿಡ್ತಾ ಇದೆ.
ಮಾಯಾ ಲೋಕದ ಕಡೆ ಸೆಳ್ಕೊಂಡ್ಬಿಡ್ತಾ ಇದೆ. ಇಟ್ ಇಸ್ ಮೇಕಿಂಗ್ ಅಸ್ ಎಕ್ಸ್ಟರ್ನಲಿ ಫೋಕಸ್ಡ್, ಔಟ್ವರ್ಡ್ ಫೋಕಸ್ಡ್, ಬಹಿರ್ಮುಖಿ ಹಾಗೆ ಕೆಲಸ ಮಾಡ್ತಾ ಇದೆ ಆ ಮನಸ್ಸು. ಸೊ ಮಾಯಾ ಜಾಲವನ್ನ ನಮ್ಮ ಮೇಲೆ ಬೀಸ್ತಾ ಇದೆ ಈ ಮನಸ್ಸು. ಹೇಗೆ ಆಕಾಶದಲ್ಲಿ ಸೂರ್ಯನನ್ನ ಒಂದು ಮೋಡ ಮುಚ್ಚಿಬಿಡುತ್ತೋ, ಸೂರ್ಯನ ಬೆಳಕನ್ನು ಮುಚ್ಚಿಬಿಟ್ಟು ಸೂರ್ಯ ಕಾಣಿಸ್ತಾ ಇರೋ ಹಾಗೆ ಮಾಡ್ಬಿಡುತ್ತೋ, ಈ ರೀತಿ ಇಟ್ ಇಸ್ ಪುಲ್ಲಿಂಗ್ ಅ ಸ್ಕ್ರೀನ್ ಆಫ್ ಡಿಸ್ಟ್ರಾಕ್ಷನ್ ಅಷ್ಟೇ. ಒಬ್ಬ ಮೆಜಿಷಿಯನ್ ಇರ್ತಾನೆ ಸ್ಟೇಜ್ ಮೇಲೆ. ಮೆಜಿಷಿಯನ್ ಏನ್ ಮಾಡ್ತಿರ್ತಾನೆ, ಅವ್ನ್ ಮಾಡ್ತಾ ಇರೋದೆಲ್ಲ ಕಂಜೂರಿಂಗ್ ಟ್ರಿಕ್ಸ್ ಆಕ್ಚುಲಿ. ಅದ್ರಲ್ಲಿ ನಿಜವಾದ ಮ್ಯಾಜಿಕ್ ಇರೋದಿಲ್ಲ. ಆದ್ರೆ ಅವನ್ ಅದಕ್ಕೆ ಏನೇನೋ ಮಾತಾಡ್ತಾ ಇರ್ತಾನೆ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ, ಕೈ ಹೀಗಂತಾನೆ, ಹಿಂಗ್ ಮಾಡ್ತಾನೆ, ಯಾರನ್ನೋ ಕರೀತಾನೆ, ಅವ್ರನ್ನ ಕಳಿಸ್ತಾನೆ, ಎಲ್ಲ ಹಿಸ್ ಪುಲ್ಲಿಂಗ್ ಅ ವೇಲ್ ಆಫ್ ಡಿಸ್ಟ್ರಾಕ್ಷನ್. ಮತ್ತೆ ಒಳಗಡೆ ಏನೋ ಮಾಡ್ತಾ ಇರೋ ಟ್ರಿಕ್, ಅದ್ರ ಕಡೆ ನಮ್ಗೆ ಗಮನ ಹೋಗೋದಿಲ್ಲ. ಹಾಗೆ ಇಲ್ಲೂ ಆಗ್ತಾ ಇರೋದು. ಆತ್ಮ ಅಲ್ಲೇ ಇದೆ, ಆತ್ಮ ಎಲ್ಲೆಲ್ಲೂ ಇದೆ, ಆತ್ಮನೇ ಎಲ್ಲಕ್ಕೂ ಜೀವವನ್ನ ತುಂಬ್ತಾ ಇರೋದು, ಚೈತನ್ಯವನ್ನ ತುಂಬ್ತಾ ಇರೋದು. ನಾನೇ ಆ ಆತ್ಮ, ಆದ್ರೆ ಇದನ್ನ ನನ್ನಿಂದ ಸಂಪೂರ್ಣವಾಗಿ ಮುಚ್ಚಿಡ್ತಾ ಇದೆ. ಯಾವುದು? ಆತ್ಮದಿಂದಾನೇ ತನ್ನ ಬೆಳಕನ್ನ ತೆಗೆದುಕೊಂಡು ತನ್ನ ಆತ್ಮದ ಬೆಳಕಿನಿಂದಾನೇ ತಾನು ಕೆಲಸ ಮಾಡ್ತಾ ಇರೋದನ್ನ ಮಾಯಾ ಜಾಲವನ್ನ ಎಳೆಯೋದಕ್ಕೆ ಈ ಮನಸ್ಸು ಬಳಸ್ಕೊಳ್ತಾ ಇದೆ. ಇದನ್ನ ಯಾರು ಗುರ್ತಿಸ್ಕೊಳ್ತಾರೋ, ದಿಸ್ ಟ್ರಿಕ್ ಆಫ್ ಮಾಯಾ, ಮೆಜಿಷಿಯನ್ ಟ್ರಿಕ್, ನನಗ್ ಗೊತ್ತಾಗೋಯ್ತು ಅವ್ನು ಹೆಂಗ್ ಮಾಡ್ದ ಅಂತ. ಯಾಕೆ ಹೇಳು, ನಾನು ಆ ಕಡೆ ಈ ಕಡೆ ಅವನ್ನೆಲ್ಲ ತೋರಿಸ್ತಾ ಇರುವಾಗ ಎಲ್ಲೂ ನೋಡ್ಲಿಲ್ಲ, ಬರೀ ಅವನ್ ಕೈಯನ್ನೇ ನೋಡ್ತಾ ಇದ್ದೆ. ಅವ್ನ್ ಕಾಯಿನ್ ಎಲ್ಲಿಂದ ತಗೊಂಬಂದ, ಏನ್ ಮಾಡ್ದ, ನನ್ಗೆ ಗೊತ್ತಾಗೋಯ್ತು. ಹಾಗೆ ಸ್ವಲ್ಪನೂ ಅಲಗದೆ ಇರುವಂತ ಮನಸ್ಸಿನಿಂದ ಅಬ್ಸರ್ವ್ ಮಾಡಿದ್ರೆ, ಸಂಪೂರ್ಣ ಗಮನ ಕೊಟ್ಟು ಅಬ್ಸರ್ವ್, ತೀಕ್ಷ್ಣ ದೃಷ್ಟಿಯಿಂದ, ಸೂಕ್ಷ್ಮವಾದ ಚಿತ್ತಶುದ್ಧಿ ಇರುವಂತಹ ಮನಸ್ಸು ಬುದ್ಧಿಯಿಂದ ಯೋಗಿ ಅದನ್ನ ಗಮನಿಸಿದಾಗ ಏನ್ ಗೊತ್ತಾಗತ್ತೆ ಅವನ್ಗೆ? ಈ ಮಾಯಾಜಾಲದ ಒಂದು ಟ್ರಿಕ್ ಗೊತ್ತಾಗ್ಬಿಡುತ್ತೆ. ಈ ಮನಸ್ಸನ್ನ ದಾಟಬೇಕು, ನಾನು ಮನಸ್ಸಿನ ಆಟಕ್ಕೆ ಸಿಕ್ಕಾಕೊಳ್ಬಾರ್ದು ಅಂತ. ಆವಾಗ ಅವನು ಅದನ್ನ ದಾಟಿದ್ರೆ, ಅವನಿಗೆ ಅದು ಅರ್ಥ ಆದಾಗ, ಹಿ ಬಿಕಮ್ಸ್ ಎಸ್ಟಾಬ್ಲಿಷ್ಡ್ ಇನ್ ದ ಸೆಲ್ಫ್. ಅವನು ನಿರ್ವೃತ ಮಾನಸು, ಅವನ ಮನಸ್ಸು ವೃತ್ತಿಗಳಿಂದ ಖಾಲಿಯಾಗಿ ಅವನು ಆತ್ಮನಿಷ್ಠನಾಗ್ತಾನೆ ಅಂತ ಈ ತತ್ವದಲ್ಲಿ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಸದ್ಗುರು, ಅವನು ಬ್ರಾಹ್ಮಣನಾಗಿರ್ಲಿ, ಅವನು ಚಾಂಡಾಲನಾಗಿರ್ಲಿ, ಅವನು ಯಾವುದೇ ರೀತಿಯ ದೇಹವನ್ನು ಹೊಂದಿದ್ರು, ಇಟ್ ರಿಯಲಿ ಡಸ್ ನಾಟ್ ಮ್ಯಾಟರ್. ಏಷಾ ಮನೀಷಾ ಮಮ, ದಿಸ್ ಇಸ್ ಮೈ ಫರ್ಮ್ ಕನ್ವಿಕ್ಷನ್, ಇದು ನನ್ನ ಖಚಿತವಾದಂತ ಜ್ಞಾನ ಅಂತ, ದೃಢವಾದಂತ ಜ್ಞಾನ ಅಂತ ಶಂಕರರು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ಬಿಟ್ಟು ಅವರು ಚಾಂಡಾಲರ ಪಾದಗಳಿಗೆ ನಮಸ್ಕರಿಸಿ ತಮ್ಮ ಭಕ್ತಿಯನ್ನ, ಶರಣಾಗತಿಯನ್ನ ಎಲ್ಲವನ್ನು ಕೂಡ ಶಿವನ ಪಾದಗಳಿಗೆ ಅರ್ಪಿಸ್ತಾ ಇದ್ದಾರೆ. 1 ನಿಮಿಷ ಕಣ್ಣನ್ನ ಮುಚ್ಕೊಂಡು ಬೆನ್ನಿ ಎಲುಬು ನೇರವಾಗಿರ್ಲಿ. ನಾನು ದೇಹ, ಮನಸ್ಸು, ಬುದ್ಧಿ ಯಾವುದೂ ಅಲ್ಲ. ಉಸಿರಾಟ ನಡೀತಾ ಇರ್ಲಿ, ದೇಹದ ಎಲ್ಲ ಚಟುವಟಿಕೆಗಳು ನಡೀತಾ ಇರ್ಲಿ, ಮನಸ್ಸಿನಲ್ಲಿ ಯೋಚನೆಗಳು ಬರ್ಲಿ, ಯೋಚನೆಗಳು ಹೋಗ್ಲಿ, ಭಾವನೆಗಳು ಬರ್ಲಿ, ಭಾವನೆಗಳು ಹೋಗ್ಲಿ, ಇದ್ಯಾವುದು ನಾನಲ್ಲ. ಎಲ್ಲವೂ ಅರಿವಾಗ್ತಾ ಇರುವಂತ ಸಾಕ್ಷಿ ಆತ್ಮತತ್ವ, ಅಖಂಡ, ಅನಂತ, ನಿತ್ಯ. ಈ ಆತ್ಮತತ್ವ ನಾನು, ಈ ಚೈತನ್ಯ ನಾನು ಅಂತ 1 ನಿಮಿಷ ಹಾಗೆ ಕುಳಿತಿರೋಣ ಸಾಕ್ಷಿಯಾಗಿ.
ಏನ್ ಸದ್ದಿದ್ರು ಪರವಾಗಿಲ್ಲ, ಹೊರಗೆ ಒಳಗೆ ಯೋಚನೆಗಳಿರ್ಲಿ, ಯೋಚನೆಗಳಿಲ್ಲದೆ ಇರ್ಲಿ, ಮೌನ ಇರ್ಲಿ, ಎಲ್ಲವೂ ಅರಿವಾಗ್ತಾ ಇರುವಂತ ಸಾಕ್ಷಿ ನಾನು. ಜಗತ್ ಸಾಕ್ಷಿನಿ. ಶಾಂತಿ ಹಾಗೆಯೇ ಮನಸ್ಸಿನಲ್ಲಿ ಕಾಪಾಡಿಕೊಂಡು ಸಾಕ್ಷಿಯ ಜೊತೆಯಲ್ಲೇ ಇತ್ತ ನಿಧಾನವಾಗ್ಲಿ ಕಣ್ಣನ್ನ ತೆರೆಯೋಣ. ಸರ್ವರಿಗೂ ಸನ್ಮಂಗಳವಾಗಲಿ. ನನ್ನ ಕೃತಜ್ಞತೆಗಳನ್ನ ತಮಗೂ ನನ್ನ ಸದ್ಗುರುಗಳ ಪಾದಗಳಿಗೂ ಅರ್ಪಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಲೋಕಃ ಸಮಸ್ತಃ ಸುಖಿನೋ ಭವಂತು. ಓಂ ಸದ್ಗುರುದೇವಾಯ ನಮಃ.